ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಾದಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶ್ರೀ ನಿಕಟಪೂರ್ವ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅಂತ ಅನ್ನೋದಕ್ಕಿಂತ ಮಾನ್ಯ ಜಿಲ್ಲಾಧಿಕಾರಿಗಳು ಚಿಕ್ಕಮಗಳೂರು ಜಿಲ್ಲೆಯವರು ಮಾನ್ಯ ಪೊಲೀಸ್ ಆಯುಕ್ತರು, ಮಾನ್ಯ ಎಸ್ ಪಿ ಅವರು, ಮಹಾನಗರ ಪಾಲಿಕೆ ಆಯುಕ್ತರು, ಈಗ ಹೊಸ ಸಚಿವರಾಗಿ ಇರುವ ಶ್ರೀ ರಾಹುಲ್ ಅವರೇ, ADC ಅವರೇ, ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳೇ, ಮಾಧ್ಯಮಿತರೇ, ಸಮಾಜ ಎಲ್ಲರೂ ನಮ್ಮ ಜಿಲ್ಲಾ ಮಟ್ಟದ ಎಲ್ಲರೂ ಕೂಗಿದಿರಿ. ಒಬ್ಬ ಅಧಿಕಾರಿ ಕೊಪ್ಪಳದಿಂದ ಕೂಡ ಬಂದಿರಿ, ನಿಲ್ಗಂಧ ಅಂತ. ಸೊ ಮತ್ತು PDO ಇರ್ಬೋದು, DPC ಬಂದಿರ್ಬೋದು, RDP ಪ್ರತಿಯೊಬ್ಬ ಸದಸ್ಯರಿಗೂ ನನ್ನ ನಮಸ್ಕಾರಗಳು. ಸುಮಾರು 3 ವರ್ಷ ಕಲಬುರಗಿ ಕೆಲಸ ಮಾಡಿದ್ದೀವಿ. ಬಹಳ ಒಳ್ಳೆ ಟೆಕ್ನಿಕ್ ಸಿಕ್ಕಿದೆ. ನಾವು ಪೂಜಾಬೆನ್, ಶ್ರೀನಿವಾಸರು, ರಾಯಪ್ಪ ಅವರು, ಸುಮಿತ್ ಅವರು ನಾವು ಜೊತೆಗೆ ಬಂದಿದ್ದೀವಿ. ನಾವು ಬಹುಶಃ ಲಾಸ್ಟ್ ದಿವಸ ಅದೇ ಮಾಡ್ತಾ ಇದ್ದೇವೆ, ಮೊದಲು ಯಾರು ಹೋಗ್ತಾರೆ ಅಂತ. 5 ಜನ ಇದ್ದಾರೆ, ಫಸ್ಟ್ ವೀಕಿಗೆ ಯಾರು ಹೋಗ್ತಾರೆ ಅಂತ. ಸೊ DC ಮೇಡಮ್ ಹೊರಟು ಬಂದಾಗ ನಾವು ಮೇಡಮ್ ಅದೇ ಹೇಳಿದೆ, ಮೇಡಮ್ ತಮ್ಮದೀಗ ನಾವು ಫಸ್ಟ್ ವೀಕಿಗೆ ನಾವು ಕೂಡ ಬರ್ತಾ ಡೋಂಟ್ ವರಿ ಅಂತ ಅವಾಗ ನಾವು ಹೇಳಿದ್ದೇವೆ. ಬಟ್ ವಿಕ್ರಮ್ ಸೆಂಟರ್ ಆದಾಗ ಸರ್ ಅದೇ ಹೇಳಿದ್ರು, ನೀವು ಅಟ್ಲೀಸ್ಟ್ 5-6 ತಿಂಗಳು ಕಂಟಿನ್ಯೂ ಮಾಡಬೇಕು, ಒಂದು ಜಿಲ್ಲೆಗೆ ಕಂಟಿನ್ಯೂ ಸಿಗುತ್ತೆ ಅಂತ. ಬಟ್ ಬಹುಶಃ ಒಂದು ಸರ್ಕಾರ ಆದೇಶು ನಾವಿದ್ರು ಪಾಲನೆ ಮಾಡಬೇಕಾಗತ್ತೆ. ಗುಲ್ಬರ್ಗ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ, ಸಣ್ಣಪ್ಪ ಸರ್ ಹೇಳಿದ್ರು, ಮಾನ್ಯ ಪೊಲೀಸ್ ಆಯುಕ್ತರು, ಎಲ್ಲಿ ಅಂದ್ರೆ ಬಹಳ ಒಳ್ಳೆ ಎಕ್ಸ್ಪೋಜರ್ ಸಿಗತ್ತೆ. ಎಕ್ಸ್ಪೋಜರ್ ಅಂದ್ರೆ ಒಂದು ಪ್ರಜಾಪ್ರಭುತ್ವದಲ್ಲಿ ಅಷ್ಟು ಸೂಕ್ಷ್ಮವಾಗಿ ನಾವು ಪ್ರಜಾಪ್ರಭುತ್ವ ನೋಡ್ಬೇಕಾದ್ರೆ ಬಹುಶಃ ಕಲಬುರಗಿ ಬಹಳ ಒಳ್ಳೆ ಜಾಗ ಇದೆ. ಇಲ್ಲಿ ನೀವು ಒಂದು ಡಾನ್ಸ್ ಆಫ್ ಡೆಮೋಕ್ರಸಿ ನಾವು ಹೇಳ್ಬೋದು. ಯಾವ ತರ ಇದೆ ಬಹುಶಃ ಇಲ್ಲಿಂದ ಬಹಳ 50 ಮೀಟರ್ ದೂರ ನಮ್ಮ ಜಗತ್ ಸರ್ಕಲ್ ಇದೆ. ಜಗತ್ ಸರ್ಕಲ್ ಅಂದ್ರೆ ಜಗತ್ತು, ನಮ್ದು ಗುಲ್ಬರ್ಗ ಜಗತ್ತು. ನಾವು ಈಗ ಮಹಾನಗರ ಪಾಲಿಕೆ ಹಾಕಿದ್ದಾರೆ, ಇಲ್ಲಿ ಅವ್ರಿಗೆ ಕೇಳಬೇಕು, ನೀವು ಎಷ್ಟು ಜಯಂತಿಗಳು ಬಂದಾಗ ಅವ್ರ ಅನಿಸಿಕೆ ಕೇಳಬೇಕಾದ್ರೆ ನಾವು ಹೇಳಕ್ಕಾಗಲ್ಲ. ಇಲ್ಲಿ ಪ್ರತಿಭಟನೆಯಲ್ಲಿ, ಸಭೆಗಳಲ್ಲಿ, ಯಾವುದೇ ಒಂದು ಮೆರವಣಿಗೆಯಲ್ಲಿ ಮತ್ತು ಮೊದಲೇ ಇಲ್ಲಿ ಡಿಸಿ ಕಚೇರಿದ್ದು ಮತ್ತೆ CU ಕಚೇರಿ ಇಲ್ಲಿದ್ರು ಎಲ್ಲ ಮಹಾನಗರ ಪಾಲಿಕೆ ಎಲ್ಲಿದೆ. ಸೊ ಕಲಬುರಗಿ ಅಂದ್ರೆ ಒಂದು ಪ್ರತಿಯೊಂದು ಯೋಜನೆ ನಾವು ಹೇಗೆ ರೂಪಿಸ್ಕೋಬೇಕು ಮತ್ತು ಹೇಗೆ ಪ್ಲಾನ್ ಮಾಡಬೇಕು ಮತ್ತು ಅದರಲ್ಲಿ 100,000 ತಪ್ಪು ಆಗಬಹುದಾದ ಅಂತ ನಾವು ಐಡೆಂಟಿಫೈ ಮಾಡಬೇಕಾಗತ್ತೆ. ಬರೀ ಸುಮ್ಮನೆ ಬಹುಶಃ ಆಗತ್ತೆ ಅಂತ ನಾವು ಅಜ್ಯೂಮ್ ಮಾಡಕ್ ಆಗಲ್ಲ. ಅದು ಅಜ್ಯೂಮ್ ಮಾಡಿದ್ರೆ ಬಹುಶಃ ತಪ್ಪಾಗತ್ತೆ, ಫೇಲ್ ಆಗತ್ತೆ ಮತ್ತು ಡಿಲೇ ಆಗತ್ತೆ, ಡಿಲೇ ಆಗತ್ತೆ. ಸೊ ಬಹುಶಃ ಗುಲ್ಬರ್ಗ ಜಿಲ್ಲೆಯಲ್ಲಿ ನೀವು ಒಂದು ಯೋಜನೆಯನ್ನು ಯಾವ ತರ ಫ್ರಮ್ ದ ಇನ್ಸೆಪ್ಷನ್, ಫ್ರಮ್ ದ ಐಡಿಯೇಷನ್ ಇಂದ ಅದನ್ನು ಡೆಲಿವರ್ ಮಾಡೋಕ್ಕೆ ಬಹಳ ಒಳ್ಳೆ ಒಂದು ಜಿಲ್ಲೆ ಇದೆ. ಸೊ ನಾವು ರಾಹುಲ್ ಸಚಿವರಿಗೆ ನಿನ್ನೆ ಅದೇ ಹೇಳ್ತಾ ಇದ್ದೇವೆ. ಅವರು ಬಳ್ಳಾರಿ ಜಿಲ್ಲೆ ಕೆಲಸ ಮಾಡಿದ್ದಾರೆ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೆಲಸ ಮಾಡಿದ್ದಾರೆ. ಅವರು ಮಾನ್ಯ RDP ಜೊತೆಗೆ IT BD ಕೂಡ ಕೆಲಸ ಮಾಡ್ತಾರೆ. ಯಾಕೆಂದ್ರೆ IT BD ಡಿಪಾರ್ಟ್ಮೆಂಟ್ ಸಾಕಷ್ಟು ಯೋಜನೆಗಳು ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿ ನಮ್ಮ RDP ಅನುಷ್ಠಾನ ಆಗ್ತಾ ಇದ್ದೇವೆ. ಸೊ ಹಾಗಾಗಿ ಈಸ್ ಎ ಫಿಟ್ ಕ್ಯಾಂಡಿಡೇಟ್. ಮತ್ತು ನಾವು ಈ ವೇದಿಕೆ ಮುಖಾಂತರ ನಮ್ಮೆಲ್ಲ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ, RDP ಎಲ್ಲ ಸಂಸ್ಥೆಗೆ ಅವರಿಗೆ ನನಗೆ ಎಷ್ಟು ಸಹಕಾರ ಕೊಟ್ಟಿದ್ದೀರಿ ಅಷ್ಟೇ ಸಹಕಾರ ಅವರಿಗೆ ಕೊಡಬೇಕಂತ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಬಹುಶಃ ನಾವು ಅಷ್ಟು 100% ಬಿಲ್ಕುಲ್ ಯಾಕೆ ನಾವು ಅಂದ್ಕೊಂಡಿದ್ದಾರೆ. ಆಕ್ಚುಲಿ ನಾವು ನಮ್ಮ PA ಫೋನ್ ಮಾಡಿದಾಗ, ಅವ್ರಿಗೆ ಮಾತಾಡಿದಾಗ, ಆಕ್ಚುಲಿ ಚಿಕ್ಕಮಗಳೂರಿಂದ ಬರಬೇಕಾದ್ರೆ ಇಟ್ ಟೇಕ್ಸ್ 11 hours. ಅಂದ್ರೆ ಮತ್ತು ದಾರಿ ಇರುವುದು ಸಾಕಷ್ಟು. ನೀವು ಚಿಕ್ಕಮಗಳೂರು ಹೋಗ್ಬೇಕಾದ್ರೆ ಗುಲ್ಬರ್ಗಿಂದ ಹೈದರಾಬಾದ್ ಮುಖಾಂತರ ಶಿವಮೊಗ್ಗ ಏರ್ಪೋರ್ಟ್ ಹೋಗ್ಬೋದು, ಬೆಳಗಾವಿ ಬೆಂಗಳೂರು ಏರ್ಪೋರ್ಟ್ ಹೋಗ್ಬೋದು, ಮಂಗಳೂರು ಏರ್ಪೋರ್ಟ್ ಹೋಗ್ಬೋದು. ಟ್ರೈನ್ ಮುಖಾಂತರ ಹೋಗ್ಬೇಕಾದ್ರೆ ಇಲ್ಲಿಂದ ಹುಬ್ಬಳ್ಳಿ ಹೋಗ್ಬೋದು, ಅಥವಾ ಹಾಸನ ಹೋಗ್ಬೋದು, ಅಥವಾ ಯಶವಂತಪುರ ಕೂಡ ಹೋಗ್ಬೋದು. ಕಾರ್ ಮುಖಾಂತರ ಹೋಗ್ಬೋದು. ಆದ್ರೆ ಎಲ್ಲ ಕಡೆ ಈಕ್ವಲ್ ಟೈಮ್ ಆಗುತ್ತೆ, 10 ಗಂಟೆ ಅಂತ. ಸೊ ನಾನು ನಿನ್ನೆ ಬಹಳ ಪ್ರಯತ್ನ ಮಾಡಿದೆ, ಬೇಗ ಹೇಗೆ ಬರ್ಬೇಕು ಅಂತ. ಸೊ ನಾನು ನಿನ್ನೆ ಮಧ್ಯಾಹ್ನ 3 ಗಂಟೆಗಳಿಂದ ಬಿಟ್ಟಿದೆ ಮತ್ತು ಹಾಸ್ಪಿಟಲ್ ಅಲ್ಲಿ ನಮ್ಮ ವಿಜಯನಗರ CEO ಅವರ ಮನೆಯಲ್ಲಿ ಊಟ ಮಾಡಿ ಇಲ್ಲಿ ರಾತ್ರಿ 7 ಗಂಟೆ ಬಂದೆ. ಯಾಕಂದ್ರೆ ಒಂದು ಅಲ್ಲಿ ಕೂಡ ಮನೆ ಖಾಲಿ ಆಗಿತ್ತು ಮತ್ತು ನಾವು
ದಿಸ್ ಟ್ರಾನ್ಸಿಷನ್ ಪೀರಿಯಡ್ ಬೇಗ ಮುಗಿಸ್ಬೇಕು, ಬಿಕಾಸ್ ಎವ್ರಿಬಡಿ ಇಸ್ ವೇಟಿಂಗ್ ಫಾರ್ ದಟ್ ಥಿಂಗ್, ಅದನ್ನು ನಾವು ಫುಲ್ ಸ್ಟಾಪ್ ಕೊಡಬೇಕಾಗತ್ತೆ. ಅದು ಸರಿ ಇಲ್ಲ ನನ್ನ ಪ್ರಕಾರ. ಇನ್ಫ್ಯಾಕ್ಟ್ ನನ್ನ ಫಿಲೋಸಫಿ ಬಹಳ ಸಿಂಪಲ್ ಇದೆ. ಒಂದ್ಸಲ ಆದೇಶ ಆಯ್ತಂದ್ರೆ ವಿ ಶುಡ್ ಕೀಪ್ ದ ಪೇನ್ ಡೌನ್. ಯಾಕಂದ್ರೆ ಏನಾಗ್ಬಿಡುತ್ತೆ, ಅವಾಗ ಸಾಕಷ್ಟು ವಿಷಯಗಳು ಬಂದ್ಬಿಡುತ್ತೆ, ಅದು ದಯವಿಟ್ಟು ಸೈನ್ ಮಾಡಿ ಹಂಗೆ ಹಂಗೆಲ್ಲ. ಸೊ ಒಂದ್ಸಲ ಆದೇಶ ಆದ ನಂತರ ನೋಡಿದ್ರೆ ಏನಿಲ್ಲ ಇವಾಗ. ಯಾಕಂದ್ರೆ ನಾವಿಲ್ಲಿ ಬಂದು ಬಹಳ ಜನ ಕಾಯ್ಕೊಂಡಿದ್ದಾರೆ ಸರ್, ಒಂದು ಸೈನ್ ಮಿಸ್ ಆಯ್ತು ಸರ್. ಸರ್ ನಾವು ಪೇಮೆಂಟ್ ಅಪ್ರೂವ್ ಮಾಡಿದ್ರೆ ಅದು ಚೇಕ್ ಮೇಲೆ ಸೈನ್ ಆಗಿಲ್ಲ ಸರ್, ಪ್ರೊಸೀಡಿಂಗ್ ಮಿಸ್ ಆಯ್ತು ಅಂತ. ನನಗೆ ಅದೇ ಜಾಸ್ತಿ ಮಾಡ್ತಾ ಇದ್ದೀವಿ ಇವಾಗ. ಸೊ ಆದೇಶ ಸರ್ಕಾರ ಗೊತ್ತಿದೆ. ನಾವು ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಬಕ್ರೀದ್ ಹಬ್ಬ ಮುಗಿಸಿದ ಬಗ್ಗೆ ಸಭೆ ಆಗ್ತಾ ಇತ್ತು. ಮತ್ತೆ ಆದೇಶ ಬರುತ್ತೆ, ಅದರ ಸಾಧ್ಯ ಬಂದು ಮಾಡಿ ಸರ್, ಆದೇಶ ಬರುತ್ತೆ ಸರ್, ಎಲ್ಲರಿಗೂ ಗೊತ್ತಾಗ್ಬಿಡ್ತಾಗ ನಾವು ತಮ್ಮ ಬಿಟ್ಟು ಮನೆಗೆ ಹೋಗ್ಬಿಡ್ತೀವಿ ಸರ್. ಅಂದ್ರೆ ಜನ ಎಲ್ಲರೂ ಬಿಡಲ್ಲ, ಬೇರೆ ಬೇರೆ ವಿಷಯ ಆಗ್ಬಿಡುತ್ತೆ. ಮತ್ತು ಆ ತಕ್ಷಣ ನಾವು ಆದೇಶ ಬಂದು 1.5 ತಾಸಲ್ಲಿ ನಾನು ಹೈದರಾಬಾದ್ ಹೋಗಿದೆ ಫ್ಲೈಟ್ ತಗೊಂಡು. ಯಾಕಂದ್ರೆ ಬಹಳ ಹೋಗಿತ್ತು. ಗುಲ್ಬರ್ಗ ಜಿಲ್ಲೆಯಲ್ಲಿ ನಾವು ಕೆಲಸ ಮಾಡಬೇಕಾದ್ರೆ ನಾವು ನಮ್ಮ ಟೀಮ್ ಬಿಲ್ಡ್ ಮಾಡಬೇಕು. ಟೀಮ್ ಬಿಲ್ಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಬಹುಶಃ ನನಗೆ ಎಲ್ಲ ರೀತಿಯಿಂದ ಎಲ್ಲ ಕಡೆಯಿಂದ ಬಹಳ ಸಹಕಾರ ಸಿಕ್ಕಿದೆ. ಕೆಲವೊಬ್ರು ಮಾತಾಡಿದಾಗ ಇವನ್ ಐ ಆಲ್ಸೋ ಗಾಟ್ ಇಮೋಷನಲ್, ಬಟ್ ಎಸ್ ಎ ಲೀಡರ್, ಎಸ್ ಎ ಆಫೀಸರ್ ನಾವು ನಮ್ಮ ಕಡೆ ತೋರ್ಸಕ್ ಆಗಲ್ಲ. ನಾವು ಕೂಡ ಇಮೋಷನಲ್ ಆಗ್ತೀವಿ, ಬಟ್ ನಾವು ನಮ್ಮ ಇಷ್ಟ ಎದುರುಗಡೆ. ಯಾಕಂದ್ರೆ ನಮ್ಮನ್ನು ಅವರು ಸರಿಯಾಗಿ ಅಂದ್ರೆ ಹೇಗೆ ನೋಡ್ತಾರೆ ಅಂದ್ರೆ ದೇ ರೆಸ್ಪೆಕ್ಟ್ ಫಾರ್ ಅಸ್. ಈಗ ನಮಗೆ ಕೆಲವೊಂದ್ಸಲ ಜಿಲ್ಲಾ ಪಂಚಾಯತ್ ಜನರಿಗೆ ಗೊತ್ತಿದೆ, ಜಿಲ್ಲಾ ಪಂಚಾಯತ್ನಲ್ಲಿ ನಮ್ಮ ಚೇಂಬರ್ ಇದೆ ಸಿಇಒ ರಾಹುಲ್, ನೀವು ಡಿಸಿ ಮೀಟಿಂಗ್ ಅಂತ ಫೋನ್ ಬರುತ್ತೆ, ಡಿಸಿ ಮೇಡಮ್ ಕೇಳ್ತಾ ಇದ್ದಾರೆ ಅಂತ ಫೋನ್ ಬರುತ್ತೆ. ಈಗ ನೀವು ನಮ್ಮ ಚೇಂಬರ್ ಬಿಟ್ಟು ಹೊರಗಡೆ ಬರಕ್ಕೆ ತೀರ್ಮಾನ ಗೊತ್ತಿದ್ರೆ ಅಲ್ಲಿಂದ ಕಾರ್ಯಕಾರಿಗಳಿಗೆ 20 ನಿಮಿಷ ಆಗುತ್ತೆ. ಅದೇ ಇರುವುದು ಟ್ರಾನ್ಸ್ಫರ್ ಡೆಮೋಕ್ರಸಿ. ಆ 20 ಅಡಿಯಲ್ಲಿ ನೀವು ಡೆಮೋಕ್ರಸಿ ನೋಡ್ಬೋದು. ಆಕ್ಚುಲಿ ಬೇರೆ ಕಡೆ ನೋಡೋದು ಅವಶ್ಯಕ. ಅಂಡ್ ನಾವು ಕೆಲವೊಂದ್ಸಲ ಜೊತೆಲಿ ಹೇಳ್ತೀವಿ ಒಂದು ಟನಲ್ ಇರಬೇಕು ಅಂತ. ಯಾಕಂದ್ರೆ ಚೇಂಬರ್ ಇಂದ ಹೊರಗಡೆ ಬರಬೇಕಾದ್ರೆ ಸಾಧ್ಯ ಆಗಲ್ಲ ಅಂತ ಒಂದು ಟನಲ್ ಬಹುಶಃ ಇತ್ತು ಅಂತ ನಾವು ಕೆಲವೊಂದ್ಸಲ ಹೇಳ್ತೀವಿ. ಯಾಕಂದ್ರೆ ಡಿಸೈನ್ ಟೈಮ್ ಅಲ್ಲಿ ಸೇಫ್ಟಿ ದೃಷ್ಟಿಯಿಂದ ಟನಲ್ ಮಾಡಿರ್ತಾರೆ, ಕೆಲವೊಂದು ಟನಲ್ ಇದೆ ಸರ್. ಸೊ ನಮ್ಮಲ್ಲಿ ಬಹುಶಃ ಇದ್ರೆ ಅದು ನಾವು ಜೊತೆಗೆ ಹೇಳ್ತೀವಿ. ಬಟ್ ಖಂಡಿತ ಜಿಲ್ಲಾ ಪಂಚಾಯತ್ ಸಿಒ ಚೇಂಬರ್ಗೆ, ಯಾಕಂದ್ರೆ ನಾವು ಪ್ರಜಾಪ್ರಭುತ್ವದಲ್ಲಿ ಇರ್ತಕ್ಕಂಥ ಸ್ಥಳೀಯ ಆಡಳಿತ ಏನಿದೆ ಅದೊಂದು 3 ಲೆವೆಲ್ ಏನಿದೆ, ಹಂತ ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್. ಅದೊಂದು ಪ್ರತಿಯೊಂದು ದೃಷ್ಟಿಯಿಂದ ನಮ್ಮ ಕಡೆ ಜನ ಬರ್ತಾರೆ, ಪ್ರತಿಯೊಂದರ ವಿಷಯ ನಮ್ಮ ಕಡೆ ಬರುತ್ತೆ. ಅಂಡ್ ಸಾಮಾನ್ಯವಾಗಿ ಸಿಇಒ ಆಗಿ ನಾವು ಯಾರಿಗೆ ಭೇಟಿ ಮಾಡಕ್ ಆಗಲ್ಲ ಅಂತ ಹೇಳಕ್ಕಾಗಲ್ಲ, ನಾವು ಟೈಮ್ ಮ್ಯಾನೇಜ್ಮೆಂಟ್ ಎನ್ಫೋರ್ಸ್ ಮಾಡಕ್ಕಾಗಲ್ಲ. ಕೆಲವೊಂದ್ಸಲ ನಾವು ಮೀಟಿಂಗ್ ಹೇಳ್ತೀವಿ, ಬಿಸಿ ಸೆಕ್ರೆಟರಿ ಈ ಕಡೆ ಹಾಜರಾಗಿದ್ದಾರೆ, ಅವರಿಗೆ ಕೂಡ ಮಾತು ಕೇಳ್ತೀವಿ, ಈ ಕಡೆ ಕಂಪೇರ್ ಮಾಡಿದ್ರೆ ಮಾತಾಡ್ತಾವೆ. ಅಷ್ಟು ಒಂದು ಕೆಲವೊಂದ್ಸಲ ಬರುತ್ತೆ. ಬಟ್ ನಾವು ರಾಹುಲ್ಗೆ ಅಂತ ಹೇಳ್ತಾ ಇದೆ ದಟ್ ಬಹುಶಃ ನಾವು ಪಬ್ಲಿಕ್ ಕರೆಕ್ಟ್ ಆಗಿ ಮಾತು ಕೇಳಿದೀವಿ, ಅವರಿಗೆ ಮ್ಯಾನೇಜ್ ಮಾಡಿದೀವಿ, ಅವರ ವಿಷಯವನ್ನು ಅರ್ಥ ಮಾಡ್ಕೊಂಡಿದೀವಿ ಅಂದ್ರೆ ಬಹುಶಃ ಅರ್ಧ ಕೆಲಸ ಅಲ್ಲಿ ಮುಕ್ತಾಯ ಆಗುತ್ತೆ. ಯಾಕಂದ್ರೆ ನಾವು ಜಿಲ್ಲಾ ಪಂಚಾಯತ್ ಮಾತ್ರ ಸಾಕಷ್ಟು ಫಂಡ್ ಖರ್ಚು ಮಾಡ್ತೀವಿ. KKRD ದುಡ್ಡು ಇರ್ಬೋದು, ಡಿಸಿ ಸರ್ ಕೂಡ ಸಿಇಒ ಕೇಳೇ ಕೇಳ್ತಾರೆ ಯಾವ ತರ ಕೆಲಸ ಖರ್ಚು ಮಾಡ್ಬೇಕಂತ. ಸೊ ಪಬ್ಲಿಕ್ ಇಂದ ಮಾತಾಡೋ ಮುಖಾಂತರ ನಮ್ಗೆ ಸಾಕಷ್ಟು ಐಡಿಯಾ ಬಂದ್ಬಿಡುತ್ತೆ, ಬಹುಶಃ ಇಲ್ಲಿ ಡಿಮಾಂಡ್ ಇದೆ ಅಂತ, ಇಲ್ಲಿ ಸಮಸ್ಯೆ ಇದೆ ಅಂತ. ಅಂಡ್ ಇಫ್ ಡೋಂಟ್ ಸ್ಪೀಕ್ ಟು ಪಬ್ಲಿಕ್ ಬಹುಶಃ ನಾವು ಅದು ಮಿಸ್ ಮಾಡ್ಬಿಡ್ತೀವಿ. ಸೊ ಅಂಡ್ ಗುಲ್ಬರ್ಗದಲ್ಲಿ ನಾವು ಸಾಕಷ್ಟು ಮೈಕ್ರೋ ಮ್ಯಾನೇಜ್ಮೆಂಟ್ ಕೂಡ ಮಾಡಿದೀವಿ. ಅಂದ್ರೆ ಮೈಕ್ರೋ ಮ್ಯಾನೇಜ್ ನಾವು ಯಾವ ಹಂತಕ್ಕೆ ಮಾಡಿದ್ವಿ ಅಂದ್ರೆ, ಒಂದು ಡಾಟಾ ಎಂಟ್ರಿ ಟೈಪ್ ಮಾಡ್ತಾರೆ, ಅಲ್ಲಿ ಟೈಪ್ ಮಾಡಬೇಕಾದ್ರೆ ಇದು ಸ್ಪೇಸ್ ಸರಿ ಇಲ್ಲ, ಅದನ್ನು ಸೆಪರೇಟ್ ಪ್ಯಾರಾಗ್ರಾಫ್ ಮಾಡಿ, ಅಥವಾ JDP ಇಂದ DC ಲೆಟರ್ ಹೋಗ್ಬೇಕಾದ್ರೆ ಸಿಂಗಲ್ ಲೆಟರ್ ಹೋಗ್ಬೇಕಾದ್ರೆ ನಮ್ಮ ಸೂಚಿಸಲಾಗಿದೆ ಹೇಳ್ಬಿಡ್ತಾರೆ, ಕೋಡ್ ಆಗಿದೆ ಅಂತ ಹೇಳ್ಬೇಕು ಅಂತ. ಈಗ ಚಿಕ್ಕಮಗಳೂರು ನಿನ್ನೆ ಜಾಯ್ನ್ ಆಗಿದೆ, ಅಲ್ಲಿ ಮೀಡಿಯಾ ಕೇಳ್ತಾ ಇದ್ರು ಸರ್ ತಮ್ಮ ಮೂಲ ರಾಜ್ಯ ಯಾವ್ದಂತ. ಅಂದ್ರೆ ಅವರು ಪ್ರಶ್ನೆ ಅರ್ಥ ಆಯ್ತು, ಅವರು ಹೊಸ ಡೌಟ್ ಇತ್ತು, ರಾಜಸ್ಥಾನ ಬಂದಿದ್ದಾರೆ ಗೊತ್ತಿತ್ತು, ಅವ್ರಿಗೆ ಉತ್ತರ ಗೊತ್ತಿತ್ತು. ಪ್ರಶ್ನೆ ಕೇಳುವ ಸಂದರ್ಭದಲ್ಲಿ ಅವ್ರಿಗೆ ಉತ್ತರ ಗೊತ್ತಿಲ್ಲ ಅಂತ ಯಾವುದೇ ಇರಲ್ಲ, ದೇ ಕಮ್ ಪ್ರಿಪೇರ್ಡ್. ಬಟ್ ನಂಗೆ ಅವ್ರದ್ದು ಇಂಟ್ರೆಸ್ಟ್ ಗೊತ್ತಾಯ್ತು. ನಾವು ಅವ್ರಿಗೆ ಅವಾಗ ಹೇಳಿದೆ, ಕನ್ನಡದಲ್ಲಿ ಲೇಟಾಗಿ ಮಾತಾಡಿದೆ, ಹೌದು ನನ್ನ ಮೂಲ ರಾಜಸ್ಥಾನ ಅಂತ. ಆದ್ರೆ ನಾವು ಅವ್ರು ಇನ್ನೊಂದು ಹೇಳಿದ್ರು ಸರ್ ತಾವು ಬಿಸಿನಾಡಿನ ಬಂದಿರಿ ಅಂತ. ಬಿಸಿನಾಡಿನ ಬಂದು ಮಲೆನಾಡು ಕೇಸ್ ಹೇಗೆ ಮಾಡ್ತೀವಿ, ಸಮಸ್ಯೆ ಬೇರೆ, ಕಲ್ಚರ್ ಬೇರೆ, ಫುಡ್ ಹ್ಯಾಬಿಟ್ಸ್ ಬೇರೆ, ಹೇಗೆ ಕೆಲಸ ಮಾಡ್ತಾ. ಆಮೇಲೆ ನಾವು ಅವ್ರಿಗೆ ಕರೆಕ್ಟಾಗಿ ಉತ್ತರ ಕೊಟ್ಟರೆ ನಾವು ನೋಡಪ್ಪ ನಾವು ಕೊಡಗುನಲ್ಲಿ 2 ವರ್ಷ ಕೆಲಸ ಮಾಡಿದ್ವಿ. ಸೊ ಹಳ್ಳಿ ಗ್ರೌಂಡ್ ಲೈನ್ ಸೈಡ್ ನೋಡಿದೀವಿ, ಅದೇ ಕಲ್ಚರ್ ಇಲ್ಲಿ ಇರೋದು, ಅಲ್ಲಿ ಅದೇ ಕಾಫಿ ತೋಟ, ಅದೇ ರೈತರು, ಅಲ್ಲಿ ಫಾರೆಸ್ಟ್ ಸಮಸ್ಯೆ. ಸೊ ನಮಗೆ ಚಿಕ್ಕಮಗಳೂರು ಬಗ್ಗೆ ಕರೆಕ್ಟಾಗಿ ಗೊತ್ತಿದೆ. ಸೊ ಇವರು ನಮ್ಗೆಲ್ಲ ಇವರು ಹೇಳಿದ್ದಾರೆ, ಸಾಕಷ್ಟು ಸ್ಕೀಮ್ ಬಗ್ಗೆ ಹೇಳಿದ್ದಾರೆ.
ಪಡ್ತೀವಿ, ನಾವು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀವಿ. ನಮ್ಮ ಜಿಲ್ಲೆಗೆ ಇರ್ತಕ್ಕಂಥ ಗ್ರಾಮ ಪಂಚಾಯತ್ 261, ಈಗ 260 ಆಗಿದೆ. ಯಾಕಂದ್ರೆ ಬಡಿಗೆರ ಪಂಚಾಯತ್ ಇರ್ತಕ್ಕಂಥ ಒಂದು ಊರು ಈಗ ಇನ್ನೊಂದು ಪಂಚಾಯತ್ ಸೇರ್ಬೇಕು, ಮತ್ತು ಪೂರ್ತಿ ಬಡಿಗೆರ ಪಂಚಾಯತ್ ಸೇಡಂ ಅರವತ್ತೇ ಸೇರಿದೆ. ಸೊ 260 ಆಗುತ್ತೆ. ಸೊ ಎಲ್ಲ 260 ಪಂಚಾಯತ್ ನಾನು ಖುದ್ದಾಗಿ ಎಲ್ಲ ಪಂಚಾಯತ್ ಭೇಟಿ ಮಾಡಿದ್ವಿ. ಗುರಿ ಇತ್ತು, ಡಿಸೆಂಬರ್ ಇದ್ದಾಗ ನಾನು ಚೆಕ್ ಮಾಡಿಸಿದ್ದೆ ನಾವು ಎಷ್ಟು ಕಡೆ ಭೇಟಿ ಮಾಡಿದೆ ಅಂತ. ಆವಾಗ ಬಹುಶಃ 10-15 ಕಡೆ ಭೇಟಿ ಮಾಡಿಲ್ಲ ಅಂತ ನಮಗೆ ಗೊತ್ತಾಯ್ತು. ಅದು ಪಟ್ಟಿ ಮಾಡಿ ನೆಕ್ಸ್ಟ್ ಅಟ್ಲೀಸ್ಟ್ 2, 3, 4, 5 ಮಂತ್ಸ್ ಎಷ್ಟು ಸಿಗುತ್ತೆ ಅದರಲ್ಲಿ ಅಟ್ಲೀಸ್ಟ್ ನಾವೆಲ್ಲ ಗ್ರಾಮಕ್ಕೆ ಭೇಟಿ ಮಾಡೋಣ ಅಂತ ನಾನು ಯಾಕೆ ಹೇಳ್ತೇನೆ ಅಂದ್ರೆ, ಗುಲ್ಬರ್ಗ ಅಂತ ಜಿಲ್ಲೆಯಲ್ಲಿ ಜನರು ಗುಲ್ಬರ್ಗಕ್ಕೆ ಬಂದ ನಂತರ DC ಕಚೇರಿಗೆ, CO ಕಚೇರಿಗೆ ಅವರ ಅಧಿಕಾರಿಗಳಿಗೆ ಭೇಟಿ ಮಾಡೋದು ಅಷ್ಟು ಪೇಷನ್ಸ್ ಇರುತ್ತೆ ಅಂದ್ರೆ ಬಹುಶಃ ಅದು ನಾವು ಅಪ್ರಿಷಿಯೇಟ್ ಮಾಡಬೇಕು. ನಾವು ಅಲ್ಲಿ ಹೋದ ನಂತರ ಅವರ ಜೊತೆ ಮಾತಾಡಿದ್ರೆ ಮೇಕ್ಸಿಮಮ್ ಸಮಸ್ಯೆ ಅಲ್ಲಿ ಸೋಲ್ ಆಗುತ್ತೆ. 2024 MP ಎಲೆಕ್ಷನ್ ಇದ್ದಾಗ ನಾನು ಬಹುಶಃ ಆಳಂದ ತಾಲೂಕಾ ಮತ್ತು ಅಫಜಲ್ಪುರ ತಾಲೂಕಾ ಮತ್ತು ಕಂಬಳದ ಕೆಲವೊಂದು ಕಡೆ ಸಾಕಷ್ಟು ಹಳ್ಳಿನ ಓಡಾಡ್ತೀವಿ. ಅಂಡ್ ನಾವು ಆವಾಗ ಬಹಳ ಸಮಸ್ಯೆ ಇತ್ತು ನೀರು. ಸೊ ನಾವು ಅಲ್ಲಿ ಅಷ್ಟು ಓಡಾಡಿದ್ವಿ ಅಂದ್ರೆ ನಮಗೆ ಬಹಳ ಪರಿಚಯ ಆಗಿದೆ, ಬಹಳ ಊರು ಹೆಸರು ಗೊತ್ತಿದೆ ನನಗೆ. ಅಂಡ್ ಆ ಮುಖಾಂತರ ನಾವು ಪಬ್ಲಿಕ್ ಒಂದು ಇಮೋಷನ್ ಇರ್ಬೋದು, ಅವರಿಗೂ ಒಂದು ಆಂಗರ್ ಇರ್ಬೋದು, ಸಿಟ್ ಇರ್ಬೋದು, ಅದನ್ನು ಅಲ್ಲಿ ಮ್ಯಾನೇಜ್ ಮಾಡಿದೀವಿ. ಯಾಕಂದ್ರೆ ಜನ ಬಹಳ ಒಳ್ಳೆಯಿದ್ದಾರೆ. ಅವರಿಗೆ ನೀವು ಸಮಸ್ಯೆ ಬಗ್ಗೆ ನೀವು ಕಾಳಜಿ ಮಾಡಿದ್ರೆ, ಕಾಳಜಿ ತೋರಿಸಿದ್ರೆ, ಅವರು ಸೋಲ್ವ್ ಮಾಡ್ತೀವಿ ಅಂತಂದ್ರೆ ಖಂಡಿತ ದೇ ವಿಲ್ ಲಿಸನ್ ಟು ಯು. ಅಂಡ್ ಬಹುಶಃ ಸಮಸ್ಯೆ ಅಲ್ಲಿ ಸ್ವಲ್ಪ ಅರ್ಧ ಸೋಲ್ ಆಗುತ್ತೆ. ನಾವು ಗುಲ್ಬರ್ಗ ಜಿಲ್ಲೆಯಲ್ಲಿ DC ಮೇಡಮ್ ಪೂಜನ ಜೊತೆಗೆ ಸುಮಿತ್ ಅವರು, SP ಶ್ರೀನಿವಾಸ್ ಅವರು, ನಾವು ಸಾಕಷ್ಟು ರಾಜ್ಯ ಮಟ್ಟದ CM ಪ್ರೋಗ್ರಾಮ್ ಸಾಕಷ್ಟು ಮಾಡಿದ್ವಿ. ಅದೇ ಶ್ರೀನಿವಾಸ್ ಅವರು ಹೇಳ್ತಾ ಇದ್ರು, ನಾವು ಟ್ರಾವೆಲ್ ಮಾಡಿದಾಗ ಗಾಡಿನಲ್ಲಿ ಮೆಮೊರಿ ಬೇಸಿಕಲಿ. ಸೊ ಅದು ಇರ್ಬೋದು. ನಾವು ಸಾಕಷ್ಟು CM ಪ್ರೋಗ್ರಾಮ್ ಯೂಸ್ ಮಾಡಬೇಕಾದ್ರೆ ಜೊತೆಗೆ ಹೋಗ್ತಾ ಇದ್ದೇವೆ. ಯಾವ ಕಡೆಯಿಂದ ಪ್ರೊಟೆಸ್ಟ್ ಬರ್ಬೋದು, ಯಾವ ಕಡೆ ಮನವಿ ಬರ್ಬೋದು, ನಮ್ಮ GP ಇದು ಯಾವ ಕತೆ, ಯಾಕಂದ್ರೆ ಆರ್ಟಿಕಲ್ಸ್ ಜಿಲ್ಲೆದು. ಸೊ ನಾವು ಅದು ಎಲ್ಲ ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡಿದ್ವಿ. ಸಾಕಷ್ಟು ಮೆಮೊರೀಸ್ ಇದಾವೆ ಮತ್ತು ಐ ಥಿಂಕ್ ಸುಮಾರು 15-20 ನಾವು ಪ್ರೋಗ್ರಾಮ್ ಮಾಡಿದೀವಿ. ಮತ್ತು ಆರ್ಟಿಕಲ್ ಜೊತೆಗೆ ನಾವು ಸಾಕಷ್ಟು ಮೊಬಿಲೈಸೇಷನ್ ಮಾಡಿದೀವಿ. ಅದರಲ್ಲಿ ನಮ್ಮೆಲ್ಲ EOಗಳು, ಎಲ್ಲ ಕ್ರೀಡೆಗಳು ಬಹಳ ಸೆಟ್ ಆಗಿಬಿಟ್ಟಿದ್ದಾರೆ. ಯಾವುದೇ ಪ್ರೋಗ್ರಾಮ್ ಅಲ್ಲಿ ನಮ್ಮ ಎಲ್ಲ GP ಸಿಬ್ಬಂದಿ ಇರ್ಬೋದು, SHG ಮೇಡಮ್ ಇರ್ಬೋದು ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಸರ್ಕಾರ ಎಲ್ಲ. ಆರ್ಟಿಕಲ್ ಸ್ಪೋರ್ಟ್ಸ್ ಕೂಡ ನಾವು ಬಹುಶಃ ಬಹಳ ವರ್ಷ ಮಾಡಿದ್ದೀವಿ. ಮುಖ್ಯವಾಗಿ ಉದ್ದೇಶ ಅಂದ್ರೆ ನಾವು ಎಲ್ಲ ಒಟ್ಟಾಗಿ ಟೀಮ್ ತರ ಕೆಲಸ ಮಾಡಬೇಕು. ಅವಾಗ ಎಲ್ಲರೂ ಹೇಳ್ತಾ ಇದ್ರು ಮತ್ತು ವಾಟರ್ ಕೂಡ ಹೇಳ್ತಾ ಇದ್ರು. ಸರ್ ನಾವು ವಾಟರ್ ಮ್ಯಾನ್ ಆಗಿ ಗ್ರಾಮ ಪಂಚಾಯತ್ ಬಿಟ್ಟು ಬಹುಶಃ ತಾಲೂಕ ಹೋಗಿದ್ದೀವಿ, ಆದ್ರೆ ನಾವು ಜಿಲ್ಲೆಗೆ ಬಂದಿಲ್ಲ. ನಾವು ಮುಖಾಯಿ ನೋಡಿಲ್ಲ ಅಂತ ಹೇಳ್ತಾರೆ. ಆದ್ರೆ ನಾವು ಆರ್ಟಿಕಲ್ ಸ್ಪೋರ್ಟ್ಸ್ ಮಾಡೋ ಮುಖಾಂತರ ಅಟ್ಲೀಸ್ಟ್ ಆ ಇಲಾಖೆಯಲ್ಲಿ ಒಂದು ಕುಟುಂಬದ ಒಂದು ಭಾವನೆ ಕೂಡ ತರಕ್ಕೆ ಒಂದು ಪ್ರಯತ್ನ ಕೂಡ ಮಾಡಿದೀವಿ. ಜೊತೆಗೆ ಮಾನವರು ಹೇಳ್ತಾ ಇದ್ರು, ಅದು ನಿಜ. ಬಿಕಾಸ್ ಐ ಆಮ್ ವೆರಿ ಇಮೋಷನಲ್. ಅಂದ್ರೆ ಅದು ನನಗೆ somehow I get feeling and I express it. ನಾನು ಅದು ಕಂಟೈನ್ ಮಾಡಕ್ಕಾಗಲ್ಲ. ಸೊ ನಾವು ಸಾಕಷ್ಟು ಸಸ್ಪೆಂಡ್ ಕೂಡ ಮಾಡಿದೀವಿ. ಮತ್ತು ಸಸ್ಪೆಂಡ್ ಮಾಡಿದೆ ಅಂದ್ರೆ ಅದು ನನ್ನ ಒಬ್ಬರೇ ತೀರ್ಮಾನ ಆಗ್ತದೆ. ನೀವು ಹೇಳ್ಬೋದು ನನಗೆ ಬಹಳ ಜನ ಫೋರ್ಸ್ ಮಾಡ್ತಾರೆ, ನಾವು ಮಾತು ಕೇಳಿಲ್ಲ. ಇವನ್ MLA ಫೋರ್ಸ್ ಮಾಡಿದ್ರೆ ನಾವು ಮಾತು ಕೇಳಿಲ್ಲ. ಇವನ್ ಮಾನ್ಯ ಸಚಿವರು ಕೂಡ ಹೆಂಗೆ ಕೆಲಸ ನಾವು ಮಾತು ಕೇಳಿಲ್ಲ. ಸರ್ ನಾವು ಮಾಡಲ್ಲ, ನಾನು ಕನ್ವಿನ್ಸ್ ಆಗಬೇಕು. ಮತ್ತು ಜನರು ಬಂದಾಗ ಅವರಿಗೆ ಹೇಳ್ತಾ ಇದೆ, ನೋಡಪ್ಪ ಇದು ನನ್ನ ಪೇನ್ ತಲೆ ನಾನು ನನ್ನ ತಲೆ ಬಳಸ್ತೀವಿ, ನಿಮ್ಮ ತಲೆ ಬಳಸಲ್ಲ. ನಾನು ಕನ್ವಿನ್ಸ್ ಆಗ್ಬೇಕು ಅಷ್ಟೇ. ನೀವು ಕೆಲವರು ಆಯ್ತಪ್ಪ ನೀವು ಮಾಡಿದೆ, ಬಟ್ ನನಗೆ ಕನ್ವಿನ್ಸ್ ಮಾಡಿದೆ. ನಾವು ಸಾಕಷ್ಟು ಸಸ್ಪೆಂಡ್ ಮಾಡ್ತೀವಿ, ಅಧಿಕಾರಿಗಳು ಕ್ರಮ ತಗೊಳ್ತೀವಿ. ಆದ್ರೆ ಸಾಕಷ್ಟು ಕಡೆ ಬಹಳ ಗೊತ್ತಿಲ್ಲ, ಕೆಲವೊಂದು ವಿಷಯಗಳು ಅಷ್ಟೇ ಮಾತುತ್ತೆ. ಈ ಪೀಳಿಗೆ ಸಸ್ಪೆಂಡ್ ಮಾಡಿದ್ರೆ ಬಹಳ ಪ್ರೆಸರ್ ಬಂದಿದೆ ನಮಗೆ. ನಾವು ಸಪೋರ್ಟ್ಗೋಸ್ಕರ ಒಂದು ಹೋಗ್ತಾರೆ ಅವರಿಗೆ ಗೋಸ್ಕರ ಅಂತಿದ್ದೀವಿ. ನಾವು ವಿಡಿಯೋ ಹೆಸರಲ್ಲಿ ಹೇಳಲ್ಲ. ಬಿಕಾಸ್ ಅಂಡ್ ಆರ್ಟಿಕಲ್ ನಲ್ಲಿ ಸಾಕಷ್ಟು ಶೋ ಇದ್ದಾವೆ. ನಾವು ಹೇಳಕ್ಕೆ ಹೋದ್ರೆ ನೀರಿನ ಸಮಸ್ಯೆ ಬಗ್ಗೆ ಒಬ್ಬ ವಾಟರ್ ಮ್ಯಾನ್ ಏನ್ ರೋಲ್ ಇತ್ತು, ಸಣ್ಣ ಈ ವಿಷಯಕ್ಕೋಸ್ಕರ ಯಾಕೆ ರಾಜ ಸುದ್ದಿ ಆಯ್ತು, ಅಂಡ್ ಒಬ್ಬ PDO ಸಸ್ಪೆಂಡ್ ಮಾಡಿ ಯಾಕೆ ಕೇಳ್ತಾ ಇದ್ರು. ನಾವು ಟ್ರೂತ್ ಒನ್ ಮೋರ್ ಥಿಂಗ್ ರಾಹುಲ್ ಇಸ್ ಗುಲ್ಬರ್ಗ ಅಂದ್ರೆ ಇಟ್ಸ್ ಎ ಜರ್ನಿ ಟು ಫೈಂಡ್ ದ ಟ್ರೂತ್. ಅಂದ್ರೆ ಒಂದು ವಿಷಯ ಬಂದಾಗ ಅದು ಒಂದು ಸಬ್ಜೆಕ್ಟ್ ಮೇಲ್ನೋಟ ಕಾಣುತ್ತೆ ಹಂಡಿಗೆ ತಪ್ಪಾಗಿದೆ ಅಂತ. ಆದ್ರೆ ಅದು ನೀವು ಡೀಪ್ ಹೋಗ್ತಾ 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 ಅಂದ್ರೆ ಅದು ಜರ್ನಿ ಬೇಸಿಕಲಿ ಒಂದು ಮೂರು ಎಲ್ಲ ಜರ್ನಿ ಟುವರ್ಡ್ಸ್ ಕ್ರಿಯೇಟರ್ ಆಫ್ ಆ ತರ ಇದೆ. ಆಕ್ಚುಲಿ ನಾವು ಸತ್ಯ ಹುಡುಕ್ಬೇಕಾದ್ರೆ ಅದೇ ಒಂದು ಜರ್ನಿ, ಆಮೇಲೆ ಗೊತ್ತಾಗುತ್ತೆ ಎಷ್ಟು ಬೇರೆ ತರ ಇದೆ ಅಂತ. ಅಂಡ್ ನಾವು ಸತ್ಯ ಗೊತ್ತಾಗದೆ ನಾವು ತಪ್ಪಾಗಿ ಬೇರೆ ಕ್ರಮ ತಗೊಂಡ್ರೆ ಅದು
ಒಂದು ನಮ್ಮ ಮೇಲೆ ಕೆಲಸ ಕೂಡ ಆಗ್ಬಿಡುತ್ತೆ. ಬಹಳ ನಾವು ಪ್ರೊಟೆಸ್ಟ್ ನೋಡಿದೀವಿ, ಪರ್ಸನಲ್ ಅಟ್ಯಾಕ್ ಕೂಡ ನೋಡಿದೀವಿ. ಅಂಡ್ ನಾವು ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ನಮ್ಮ ಅಧಿಕಾರಿಗಳು ನಮ್ಮ ನೋಡ್ತಾರೆ ಇದು ಹೇಗೆ ಬಿಹೇವ್ ಮಾಡ್ತಾರೆ. ನಾವು ಅದನ್ನು ಸರಿಯಾಗಿ ಫೇಸ್ ಮಾಡಿದರೆ ಖಂಡಿತ ಜೈಲ್ ಆಲ್ಸೋ ದೇ ವಿಲ್ ಸ್ಟಾರ್ಟ್ ಫ್ರಮ್ ಅಸ್. ಅದರಲ್ಲಿ ಏನಾಗುತ್ತೆ, ಕ್ಯಾಪ್ಟನ್ ಮೇಲೆ ಅಟ್ಯಾಕ್ ಬಂದಾಗ ಅವರಿಗೆ ಭಯ ಬಂತು, ಅವರೇ ಹೆದರಿಸ್ಬಿಟ್ಟು ಸಬ್ಮಿಸಿವ್ ಆಗ್ಬಿಟ್ಟಂದ್ರೆ ಕಥೆ ಹೋಗಿತ್ತು, ಡಿಪಾರ್ಟ್ಮೆಂಟ್ ಕಥೆ ಹೋಗಿತ್ತು. ಸೊ ನಾವು ನಮಗೋಸ್ಕರ ಅಲ್ಲ, ಯಾಕೆ ಡಿಪಾರ್ಟ್ಮೆಂಟ್ಗೋಸ್ಕರ, ಒಂದು ಡೆವಲಪ್ಮೆಂಟ್ಗೋಸ್ಕರ ನಾವು ಒಂದು ಆ ಭಯದಿಂದ ಅದಕ್ಕೆ ಸಬ್ಮಿಸಿವ್ ಆಗೋದು ಆಗಬಾರ್ದು. ನಾವು ಎಲ್ಲ ತರ ಎಲಿಮೆಂಟ್ಸ್ ಕೂಡ ಹ್ಯಾಂಡಲ್ ಮಾಡಿದ್ದೀವಿ. ಬಹಳ ಸ್ಟೋರೀಸ್ ಇದಾವೆ, ನಾವು ವೇದಿಕೆ ಮುಖಾಂತರ ಹ್ಯಾಂಡಲ್ ಕೂಡ ಆಗಲ್ಲ. ಅಂಡ್ ನಮ್ಮ ಚೇಂಬರ್ನಲ್ಲಿ ಕೂಡ ಕಲ್ಯಾಣ ಮಂಡಳಿಯವರು ಇದ್ದಾರೆ. ನಮ್ಮ ಚೇಂಬರ್ನಲ್ಲಿ ಕೂಡ ಇಬ್ಬರು ಮೂರು ಯಾಕೆಲ್ಲ ಅಲ್ಲಿ 5 ಜನ ಬಂದಿದ್ರು. ಅಲ್ಲಿ ಹಂಗೆಲ್ಲ ಫಸ್ಟ್ ಟೈಮ್ ಬಹಳ ಸಲ ಬಂದಾಗ ಎಲ್ಲ ಹ್ಯಾಂಡಲ್ ಮಾಡಿದ್ದೀವಿ. ಅಂಡ್ ಕಾಮಾಗಿ ಹ್ಯಾಂಡಲ್ ಮಾಡಿದ್ದೀವಿ. ಅದು ಕರೆಕ್ಟ್. ಪ್ರಜಾಪ್ರಭುತ್ವದವರಿಗೆ ಒಂದು ಎಕ್ಸ್ಪ್ರೆಸ್ ಮಾಡ್ತಾ ಒಂದು ಅವಕಾಶ ಕೊಡಬೇಕು. ಕೆಲಸ ಮಾಡೋದು ಮಾಡಕ್ಕೆ ಆಗತ್ತೆ ಇಲ್ವೋ ಅದು ಎರಡನೇ ವಿಷಯ. ಅವ್ರಿಗೆ ಒಂದು ಎಕ್ಸ್ಪ್ರೆಸ್ ಮಾಡೋದು ಅವಕಾಶ ಇತ್ತಂದ್ರೆ ಅಟ್ಲೀಸ್ಟ್ ನಮಗೆ ಸತ್ಯ ಗೊತ್ತಾಗತ್ತೆ. ನಮ್ಮ ಅಧಿಕಾರಿಗಳು ಸತ್ಯ ಹೇಳ್ಬೋದು, ಆದ್ರೆ ಅದು ಅವರು ಸತ್ಯ. ಇನ್ನೊಂದು ಕಡೆ ಸತ್ಯ ತಿಳ್ಕೊಬೇಕಾದ್ರೆ ಅದು ಕೂಡ ಒಂದು ಬಹಳ ಇಂಪಾರ್ಟೆಂಟ್ ಇದೆ. ಅಂಡ್ ನಾವು ಗುಲ್ಬರ್ಗನಲ್ಲಿ 2-3 ಸಲ ಫ್ಲಡ್ ನೋಡಿದೀವಿ, ಬರಗಾಲ ನೋಡಿದೀವಿ, ಕುಡಿಯ ನೀರು ಸಮಸ್ಯೆ ಎದುರಿಸಿದೀವಿ. ಅದರಲ್ಲಿ ನಮ್ಮ ಕುಡಿಯ ನೀರು ಇಲಾಖೆ ಇರ್ಬೋದು, ಎಲ್ಲ ಪಿಡಿಗಳು ಇರ್ಬೋದು, ನಮ್ಮ ಎಲ್ಲ ಎಗಳು ಇರ್ಬೋದು, ಸಾಕಷ್ಟು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಫೀಲ್ಡ್ನಲ್ಲಿ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರಿಗೆ ನಾವು ತುಂಬದಿಂದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ. ಮತ್ತು ಓಜೆಮೆಂಟ್ ಜೊತೆಗೆ ನಾವು ಸಾಕಷ್ಟು ಪ್ರೋಗ್ರಾಮ್ ಮಾಡಿದೀವಿ, ಸಾಕಷ್ಟು ಹಿಸ್ಟ್ರಿ ಅನುಷ್ಠಾನ ಮಾಡಿದೀವಿ. DC ಮತ್ತು CO ಮಧ್ಯದಲ್ಲಿ ಅವಾಗ ಅಂಡರ್ಸ್ಟ್ಯಾಂಡಿಂಗ್ ಎಷ್ಟು ಚೆನ್ನಾಗಿತ್ತಂದ್ರೆ, ನಮ್ಮ ಮೇಡಮ್ ಹೇಳ್ತಾರೆ ಸರ್ ಭಗವದ್ಗೀತೆ ಕೆಲಸಗಳು ನಾವು ನೋಡ್ಬಿಡ್ತೀವಿ ಅಂತ. ಸೊ ವೆರಿ ಕ್ಲಿಯರ್. ಸೊ ಹಾಗಾಗಿ ನಾವು ಟೀಮ್ ಆಗಿ ಫಾರ್ ಎಕ್ಸಾಂಪಲ್ ಕೇಬಿನೆಟ್ ನಾವು ಹೇಳ್ತೀವಿ, ಕೇಬಿನೆಟ್ ಮಿಷನ್ ನಲ್ಲಿ ಮೇಡಮ್ ನಮಗೆ ಐವಸ ಜವಾಬ್ದಾರಿ ಕೊಟ್ಟು ನೋಡಿ ನಾವು ಬಿಲ್ಡಿಂಗ್ ನೋಡ್ಬಿಡ್ತೀವಿ ಅಂತ. CM ಪ್ರೋಗ್ರಾಮ್ ಒಂದು ಸೆಡಲ್ ಇತ್ತು, ಇನ್ನೊಂದು ಎಡ್ರಾಂಗ್ ಇತ್ತು. ಆವಾಗ ಭಗವಾನ್ ನೀವು ಸೆಡಲ್ ನೋಡಿ ನಾವು ಎಡ್ರಾಂಗ್ ನೋಡ್ತೀವಿ ಅಂತ. ಅದೇ ತರ ಕಲ್ಯಾಣ ಪಥ ಪ್ರಗತಿ ಪಥ ಪ್ರೋಗ್ರಾಮ್ ಇದ್ದಾಗ ಅದು ಭಗವಾನ್ ನೀವು ನೋಡಿ ನಾವು ವಿಮೆನ್ಸ್ ಡೇ ಇಲ್ಲಿ ಕ್ರೀಡೆಗಳಲ್ಲಿ ಇದೆ ಅದು ನಾವು ನೋಡ್ಬಿಡ್ತೀವಿ ಅಂತ. ಅಂದ್ರೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಏನಾಗುತ್ತೆ, ಕೆಲಸ ಜಾಸ್ತಿ ಆಗುತ್ತೆ. ನಾವು ಎಲ್ಲ ಅಧಿಕಾರಿಗಳು ಒಂದು ಟೀಮ್ ಆಗಿ ಕೆಲಸ ಮಾಡಬೇಕು. ಸೊ ನಾವು ಕೂಡ ಆವಾಗಿನ ಜಿಲ್ಲಾಧಿಕಾರಿ ಮೇಡಮ್ ಕೂಡ ಸಹಕಾರ ಸಾಕಷ್ಟು ಕೊಡ್ತೀವಿ. ಈಗಾಗ ವಿಕ್ರಮ್ ಸರ್ ಜೊತೆ ಕೂಡ ಒಂದು ಸುಮಾರು 10 ದಿವಸ ಇರುತ್ತೆ. ಸರ್ ಜೊತೆ ಕೂಡ ಮತ್ತೆ ಸರ್ ರಾಮಚಂದ್ರ ಸಿಂಗ್ ಇದ್ದಾಗ ನಾವು ಕೊಡುತ್ತಿದ್ದ ಸರ್ ಜೊತೆ ಬಹಳ ಕೆಲಸ ಮಾಡಿದ್ದೀವಿ. ಸರಿಂದ ನಾವು ಆವಾಗ ಆಡಿಟರ್ ಬಗ್ಗೆ ಬಹಳಷ್ಟು ಕೇಳ್ತಾ ಇದ್ದೇವೆ. ಸರ್ MLA ಕೂಡ ಕೆಲಸ ಮಾಡಿ ಬಂದಿದ್ದಾರೆ. ಸೊ ಬಹುಶಃ ನಮ್ಮ ಜಿಲ್ಲೆಗೆ ಹೊಸ ಸ್ಕೀಮ್ ಇರ್ಬೋದು, ಹೊಸ ಅನುದಾನ ಇರ್ಬೋದು, ಇವಾಗ ಜಾಸ್ತಿ ಸಿಗುತ್ತೆ ಅಂತ. ಯಾಕಂದ್ರೆ ನಾವು ಪ್ರಸ್ತಾವ ರೆಡಿ ಮಾಡಿದ್ದೀವಿ, ಸಾಕಷ್ಟು ಓಡಾಡಿದ್ದೀವಿ. ಈಗ FD ಇಂದ ಅಧಿಕಾರಿಗಳು ಬಂದ್ರೆ ಬಹುಶಃ ಗುಲ್ಬರ್ಗದಲ್ಲಿ ಸಾಕಷ್ಟು ಅನುದಾನ ಬರುತ್ತೆ. ನಮ್ದು ಏರೋ ಪ್ರಪೋಸಲ್ ಶುರು ಆಗುತ್ತೆ ಅಂತ ಅದು ಬಹಳ ಒಳ್ಳೆ ಕೆಲಸ ಆಗುತ್ತೆ. ನಾವು ಒಂದು ನನಗೆ ಆಸೆ ಇದೆ, ನಿರೀಕ್ಷೆ ಇದೆ. ಜೊತೆಗೆ ಕಮಿಷನರ್ ಭುವನೇಶ್ ಜೊತೆ ಕೂಡ ನಾವು ನಮ್ಮ ಡೆಮೋಕ್ರಸಿ ಡೇ ಇರ್ಬೋದು, ಕ್ಯಾಬಿನೆಟ್ ಮೀಟಿಂಗ್ ಇರ್ಬೋದು ಮತ್ತು ಬೇರೆ ಬೇರೆ ಕೆಲಸ ಮಾಡಿದೀವಿ. ಇವಾಗ ಅವಿನಾಶ್ ಅವರು ಕೂಡ ಹೇಳಿದ್ರು, ನಮ್ದು ಪೇರಿಯರ್ಬನ್ನಲ್ಲಿ ಸಾಕಷ್ಟು ಸಮಸ್ಯೆ ಇತ್ತು. ಅಂದ್ರೆ ಏನಾಗುತ್ತೆ, ನಮ್ಮ ಇಲಾಖೆ ಮತ್ತು ಅವ್ರ ಇಲಾಖೆ ಅಧಿಕಾರಿಗಳು ಸ್ವಲ್ಪ ಗರ್ವ ಆಗಿರ್ತಾರೆ. ಈಗ ನಾವು ಇಬ್ಬರು ಗರ್ವ ಆಗಿದ್ರೆ ಕಥೆ ಮುಗಿದಲ್ಲಿ. ಸೊ ನಾವು ಕಾಮ ಆಗಬೇಕು. ಮತ್ತು ಸಮಸ್ಯೆ ಇದಾವೆ, ಒಪ್ಕೊಳ್ತೀವಿ, ಸಮಸ್ಯೆ ಇದಾವೆ, ಅದಕ್ಕೆ ಒಂದು ದಾರಿ ಇರುತ್ತೆ. ಅಂಡ್ ಅದು ಕಷ್ಟ ಇರುತ್ತೆ. ಈಸಿ ಇರುತ್ತೆ, ಯಾಕಂದ್ರೆ ಬಹುಶಃ ಅಲ್ಲಿವರೆಗೆ ಶುರು ಆಗ್ತಾ ಇತ್ತು. ದೇವ್ರ ಅರ್ಥ ಮಾಡ್ಬೇಕು ಎಲ್ಲರಿಗೂ. ಏನಾಗುತ್ತೆ, ಒಂದು ಸಮಸ್ಯೆ ಇದ್ದೇ ಇರುತ್ತೆ, ಅದು ಸೊಲ್ಯೂಷನ್ ಎಷ್ಟು ಬಿಸಿ ಇರುತ್ತೆ ಯಾಕಂದ್ರೆ ಬಹುಶಃ ಎಲ್ಲರಿಗೂ ಶುರು ಆಗ್ತಾ ಇತ್ತಲ್ಲ. ಆಗಿಲ್ಲ ಅಂದ್ರೆ ಸಮ್ ಕಾಂಪ್ಲಿಕೇಶನ್ ಅದು ಅರ್ಥ ಮಾಡಬೇಕು. ಮತ್ತು ಸೈಲೆಂಟ್ ಆಗಿ ಬಹಳ ಈಸಿಯಾಗಿ ಅದು ನಾವು ಮ್ಯಾನೇವರಿಂಗ್ ಮಾಡಬೇಕಾಗತ್ತೆ. ಅಂಡ್ ಪ್ರಾಬ್ಲಮ್ ಖಂಡಿತ ನಾವು ಸಾಲ್ವ್ ಮಾಡ್ಬೋದು. ನಮ್ಮ ಪೊಲೀಸ್ ಕಮಿಷನರ್ ಜೊತೆ ಕೂಡ ಚೇತನ್ ಸರ್ ಇರ್ಬೋದು, ಸರ್ ಇರ್ಬೋದು, ನಾವು ಸಾಕಷ್ಟು ಸರ್ಕಾರಿ ಸಹಕಾರ ಕೊಡ್ತೀವಿ. ಸರ್ ಕಡೆ ನಮಗೆ ಸಾಕಷ್ಟು ಸಹಕಾರ ಸಿಕ್ಕಿದೆ. ನಾವು ಎಲ್ಲ ಸ್ಕೀಮ್ ಇರ್ಬೋದು ಮತ್ತು ಬೇರೆ ಎಷ್ಟು ಹಬ್ಬಗಳು, ಜಯಂತಿಗಳು ಮತ್ತು ಬೇರೆ ವ್ಯವಸ್ಥೆ, CM ಪ್ರೋಗ್ರಾಮ್ ನಾವು ನಮ್ಮ ಕಡೆಯಿಂದ ಸಹಕಾರ ಕೊಡ್ತೀವಿ. ಮತ್ತು ಇದು ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಸುಮಿತ್ ಪಾಟೀಲ್ ಅವರು ವೇದಿಕೆಗೆ ಇರಲಿಲ್ಲ, ಬಟ್ ಅವ್ರ ಜೊತೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಾವು ವನ ಮಹೋತ್ಸವ ಇರ್ಬೋದು ಅಥವಾ ಹಸಿರು ಪಥ ಸ್ಕೀಮ್ ಪ್ರೋಗ್ರಾಮ್ ಕೂಡ ಮಾಡಿದ್ದೀವಿ. ಮತ್ತು ಅವರು ಕೂಡ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಜೂ ಇರ್ಬೋದು, ಟ್ರೀ ಪಾರ್ಕ್ ಇರ್ಬೋದು ಅಂತ. ಮತ್ತು KKRD ಸೆಕ್ರೆಟರಿ ಅಡ್ಡು ಸರ್ ಇರ್ಬೋದು, ನಡಿ ಸರ್ ಇರ್ಬೋದು, ಅವ್ರ ಜೊತೆ ಕೂಡ ನಾವು ಕೆಲಸ ಮಾಡಿದ್ವಿ. ಅಕ್ಷರ ಆಫೀಸರ್ ಇರ್ಬೋದು, KPS ಸಾಲೆ ಇರ್ಬೋದು, ECC ಇರ್ಬೋದು, ಬಯಲಿಗೆ ಇರ್ಬೋದು,
ಇತ್ತೀಚೆಗೆ ನಮಗೆ ಅವರು ಸಾಕಷ್ಟು ಅಂಗನವಾಡಿ ಮಾಡಿಕೊಟ್ಟಿದ್ದಾರೆ ಸರ್. ಸೊ ಸಾಕಷ್ಟು ಡೆವಲಪ್ಮೆಂಟ್ ಕೆಲಸ ಸರ್ ಜೊತೆಗೆ ನಾವು ಮಾಡಿದ್ವಿ. ಮತ್ತು ಸರ್ ಯಾವಾಗಲೂ ನಮಗೆ ಒಂದು ಮೇಲ್ನೋಟಕ್ಕೆ ಯಾವ ತರ ನೀವು ವಿಷನ್ ಇಟ್ಕೋಬೇಕು ಅಂತ ಕೂಡ ನಮಗೆ ಬಹಳ ಗೈಡ್ ಮಾಡಿದ್ರು. ಇತ್ತೀಚೆಗೆ DCCO ಕಲ್ಯಾಣ ಕರ್ನಾಟಕ ಜಿಲ್ಲೆಗೆ ಎಲ್ಲ DCCOಗಳಿಗೆ ಒಂದು ವರ್ಕ್ಶಾಪ್ ಕೂಡ ಮಾಡಿದ್ರು. ಮತ್ತು ನಮ್ಮ ಆಡಳಿತ ಇಲಾಖೆ ಬಗ್ಗೆ ಮಾತಾಡಬೇಕಾದ್ರೆ ಇಒ ಇರ್ಬೋದು, PDOs ಇರ್ಬೋದು, ನಮ್ಮ AD ಮನೆಗ ಇರ್ಬೋದು, GP ಸಿಬ್ಬಂದಿ ಇರ್ಬೋದು, ಎಲ್ಲರ ಕಡೆಯಿಂದ ಸಾಕಷ್ಟು ಸಹಕಾರ ಸಿಕ್ಕಿದೆ. ಆಡಳಿತ ಇಲ್ಲಿ ಇರ್ತಕ್ಕಂಥ ನಾವೆಲ್ಲ ಯೋಜನೆಗಳು ಟಚ್ ಮಾಡಿದ್ದೀವಿ. ಬಹುಶಃ ನನಗೆ ಕೂಡ ಬಹಳ ಒಳ್ಳೆಯ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ. ಅಂಜುಮ್ ಸರ್, ನಮ್ಮ SS CM ಸರ್ ಅಂಜುಮ್ ಸರ್ ಹೇಳ್ತಾರೆ, ಅವರು ಗುಲ್ಬರ್ಗದಲ್ಲಿ ಯಾಕೆ ಕೆಲಸ ಮಾಡಿದ್ದಾರೆ, ಅವರು ಎಲ್ಲಿ ಕೆಲಸ ಮಾಡಬಹುದಂತ ಇಲ್ಲಿ ನಮ್ದೆಲ್ಲ ಹೇಳ್ತಾರೆ ಗೊತ್ತಿದೆ. ಸೊ ಬಹುಶಃ ಗುಲ್ಬರ್ಗದಿಂದ ನಾವು ಗುಲ್ಬರ್ಗ ಇಸಂಟ್ ಔಟ್ ಆಫ್ ಮೇ ಒಂದು ಅಧಿಕಾರಿಗಳಿಗೆ ಪ್ರತಿಯೊಂದು ತರ ಎಕ್ಸ್ಪೋಜರ್ ಕೊಟ್ಟು ಯಾವ ತರ ಸಮಸ್ಯೆಗಳನ್ನು ಎದುರಿಸಬಹುದು, ಆಮೇಲೆ ಹೇಗೆ ಸಕ್ಸೆಸ್ ಮಾಡಬೇಕು, ಹೇಗೆ ಎಸ್ಟಿಮೇಷನ್ ಮಾಡಬೇಕು, ಅದು ಕೂಡ ಬಹಳ ಚೆನ್ನಾಗಿ ನಾವು ಗುಲ್ಬರ್ಗದಲ್ಲಿ ಎಕ್ಸ್ಪೋಜರ್ ಸಿಕ್ಕಿದೆ. ಖಂಡಿತ ಗುಲ್ಬರ್ಗ ನಾವು ಯಾವಾಗಲೂ ಬೆಳೆಯಕ್ಕೆ ಆಗಲ್ಲ, ಯಾವಾಗಲೂ ಕರೆಕ್ಟ್ ಮಾಡಕ್ ಆಗಲ್ಲ, ಇಷ್ಟು ಬೆಳೆಗಳು ಇದ್ದಾವೆ. ನನಗೆ ಭಯ ಏನಂದ್ರೆ ಗುಲ್ಬರ್ಗ ಕೇಳಿದಾಗ ಬಹುಶಃ BC-ನಲ್ಲಿ ನಮ್ಮ ಕೈ ಸಲ ಆ ಕಡೆ ಹೋಗುತ್ತೆ. ರಾಹುಲ್ ಇಫ್ ಐ ಆಲ್ಸೋ ಸಿಟ್ ಆನ್ ಮೈ BC ಮೈಕ್ ಬಹುಶಃ ತಪ್ಪಾಗುತ್ತೆ. ಗುಲ್ಬರ್ಗ ಬಗ್ಗೆ ಏನಾಗುತ್ತೆ, ಬಸ್ಸಲ್ಲಿ ಗುಲ್ಬರ್ಗ ಜಾಸ್ತಿ ಅಂದ್ರೆ ನಾವು ಚಿಕ್ಕಮಗಳೂರು ಇದ್ರೂ ಕೂಡ ಗುಲ್ಬರ್ಗ ವಿಷಯ ಬಂದಾಗ ಗುಲ್ಬರ್ಗ ಸಿಮ್ ಮಾತಾಡಿ ಅಂತಂದ್ರೆ ಬಹುಶಃ ನಾನೇ ಒಂದು ಮೈಕ್ ಓನ್ ಮಾಡಿ ಭಯ ಇದೆ. ಆ ಥರ ಆಗಬಾರ್ದು. ಯಾಕಂದ್ರೆ ಬಸ್ಸಲ್ಲಿ ಇರುತ್ತೆ, ಇಟ್ ವಿಲ್ ಬಿ ದೇರ್ ಫಾರ್ 1 or 2 months. ಅಂಡ್ ಎಲ್ಲ ಜಿಲ್ಲಾಧಿಕಾರಿ ಅಜೀಮ್ ಅವರು ಇದ್ದಾರೆ, ಸರ್ ಇದ್ದಾರೆ, ರಾಹುಲ್ ಕಾಂಬಲ್ ಇದ್ದಾರೆ, ನಮ್ಮ PD ಜಗದೇವ್, CPO ಸಮಾಜ್ ಆನಂದ್ ಸಿಂಗ್, ಸ್ವಲ್ಪ ನೋಡಿ ಹೆಸರು ಸ್ವಲ್ಪ ಬರ್ತಾ ಇದ್ದೀವಿ. ಅದೇ ನಾವು ಬೇಗ ಬಂದಿದ್ದೀವಿ, ಯಾಕಂದ್ರೆ ಲೇಟ್ ಬಂದ್ರೆ ಮತ್ತೆ ಮೆಮೊರಿ ಫೇಡ್ ಆಗ್ಬಿಡುತ್ತೆ. ಸೊ ಎಲ್ಲರ ಕಡೆಯಿಂದ ನನಗೆ ಬಹಳ ಸಹಕಾರ ಸಿಕ್ಕಿದೆ. ಎಲ್ಲ ಇಲಾಖೆ ಟಚ್ ಮಾಡಿದ್ದೀವಿ. ಹೆಲ್ತ್ ಡಿಪಾರ್ಟ್ಮೆಂಟ್ ಮಾತಾಡಿದ್ದಾರೆ, ಅಜೀಮ್ ಅವರು ಮಾತಾಡಿದ್ದಾರೆ, ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಓಟೋ ಪಾರ್ಕ್ ಇರ್ಬೋದು, ಅಂಡ್ ಬೇರೆ ಈಗ ಇನ್ಸ್ಟಿಟ್ಯೂಟ್ ತಗೊಂಡಿದ್ದೀವಿ. ಸಾಕಷ್ಟು ಕೆಲಸ ನಾವು ಮಾಡಿದ್ದೀವಿ. ಜಿಲ್ಲಾ ಮಟ್ಟದ ಅಧಿಕಾರಿಗಳಿಂದ ನಾವು ಬಹಳ ಸ್ಕೀಮ್ ಅವರ ಕಡೆಯಿಂದ ಸಾಕಷ್ಟು ಪ್ರೋಗ್ರಾಮ್ ಮಾಡಿಸ್ತೀವಿ. ಅಂಡ್ ಅಕೌಂಟ್ ಸೆಕ್ಷನ್ ಅಲ್ಲಿ ಕೂಡ KTP ಬಗ್ಗೆ ಮಾತಾಡಿದ್ರು ವಿಕಾಸ್ ಅವರು. ಸೊ KTP ಬಗ್ಗೆ ಬಹುಶಃ ನಮ್ಮ ಜಿಲ್ಲಾದಲ್ಲಿ ಬಹಳ ತಪ್ಪು ಆಗುತ್ತೆ, ಎಲ್ಲಿಗೆ ಗೊತ್ತಿದೆ. ಆದ್ರೆ ನಾವು ಸ್ಲೋಲಿ ಅವರಿಗೆ ಅನುಷ್ಠಾನ ಮಾಡ್ತಾ ಈಗ ಬಹುಶಃ ಒಂದು ಹಂತಕ್ಕೆ ಬಂದಿದ್ದಾರೆ. ಈಗ ಅವ್ರಿಗೆ ಗೊತ್ತಿದೆ ಏನು ತಪ್ಪಿದೆ ಅಂತ. ಬಟ್ ಈ ಆಫೀಸ್ ಅನುಷ್ಠಾನ ಬಹಳ ಚೆನ್ನಾಗಿದೆ, ಅದನ್ನು ಕಂಟಿನ್ಯೂ ಮಾಡಬೇಕು. ಯಾಕಂದ್ರೆ ಅದರಿಂದ ಎಲ್ಲ ಅಧಿಕಾರಿಗಳು ಸೇಫ್ ಆಗ್ತಾರೆ. ನೀವು ಕೂಡ ಕಾನೂನುಪರವಾಗಿ ಹೇಳಕ್ಕೆ ಬಹಳ ಈಸಿ ಆಗುತ್ತೆ. ಕಾನೂನು ಪ್ರಕಾರ ಕೆಲಸ ಆಗೋದು ಎಲ್ಲರಿಗೆ ಉತ್ತಮ ಆಕ್ಚುಲಿ. ಯಾಕಂದ್ರೆ ಒಂದು ಸಮಾಜದಲ್ಲಿ ಒಂದು ವ್ಯವಸ್ಥೆ ಇರುತ್ತೆ, ಲೋನ್ ಇರುತ್ತೆ, ಡೆವಲಪ್ಮೆಂಟ್ ಕೂಡ ಒಂದು ಪ್ರೋಸೆಸ್ ಮಾತ್ರ ಇರುತ್ತೆ. ಯಾರ ಕಡೆಯಿಂದ ಟೀಕೆ ಬರೋದು ಅಥವಾ ಎಲಿಗೇಷನ್ ಬರೋದು ಅದು ಇರಲ್ಲ. ಮತ್ತು ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಪಬ್ಲಿಕ್ ರಿಪ್ರೆಸೆಂಟೇಟಿವ್, ಎಲ್ಲ ಮಿನಿಸ್ಟರ್ಸ್ ಇರ್ಬೋದು, MLAs ಇರ್ಬೋದು, MLCs ಇರ್ಬೋದು, ಮಾಜಿ JT ಮೆಂಬರ್ಸ್ ಇರ್ಬೋದು, ಗ್ರಾಮ ಪಂಚಾಯತ್ ಸದಸ್ಯರು ಇರ್ಬೋದು, ಅವರ ಕಡೆ ನಮಗೆ ಬಹಳ ಸಾಕಷ್ಟು ಸಹಕಾರ ಸಿಕ್ಕಿದೆ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಅವ್ರದ್ದು ಒಂದು ಅಭಿಪ್ರಾಯ ಇರಬಹುದು, ಖಂಡಿತ ಇರುತ್ತೆ. ಯಾಕಂದ್ರೆ ಅವ್ರಿಗೆ ಕೂಡ ಪಬ್ಲಿಕ್ ಹೇಳ್ತಾರೆ, ಅವ್ರ ಅಭಿಪ್ರಾಯ ಅಂದ್ರೆ ಅಭಿಪ್ರಾಯ ಪ್ರಾಜೆಕ್ಟ್ಸ್ ಪಬ್ಲಿಕ್ ಒಪಿನಿಯನ್ ಆಕ್ಚುಲಿ. ನಾವು ಅಧಿಕಾರಿಯಾಗಿ ಅವಾಗ ಬಹುಶಃ ಅವರಿಗೆ ಸರಿಯಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಅಂಡ್ ನಾವು ಸಾಕಷ್ಟು ಸಲ ಅವರಿಗೆ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿ, ಬಹುಶಃ ಅವತ್ತು ಒಪ್ಪಿಲ್ಲ ಅಂದ್ರೆ ನಾವು ಒಂದು ತಿಂಗಳ ಗೊತ್ತಿಲ್ಲ ಅವರಿಗೆ ಹೇಳ್ತಾ ಇದ್ದೀವಿ, ಸರ್ ಹಿಂಗೆ ಇದೆ, ಸರ್ ಹಂಗೆ ನಾವು ಕನ್ವಿನ್ಸ್ ಮಾಡಿದ್ದೀವಿ. ಯಾಕಂದ್ರೆ ನಮ್ಮಲ್ಲಿ ಬಹುಶಃ ಆಡಳಿತ ಇಲಾಖೆ ನಮ್ದು ಮ್ಯಾಕ್ಸಿಮಮ್ ಟಚ್ ಇರುವುದು ಪಬ್ಲಿಕ್ ರಿಪ್ರೆಸೆಂಟೇಟಿವ್ ಜೊತೆಗೆ. ನಾವು ಸಕಲ್ ಆಗಬೇಕು, ಸರ್ ಆಗಲ್ಲ ಸರ್ ಹಂಗೆ ಮಾಡ್ಬೇಕಂತ ಇಲ್ಲ, ನಾವು ಹೇಳಬೇಕಾಗತ್ತೆ, ನಾವು ಸಾಕಷ್ಟು ಕನ್ವಿನ್ಸ್ ಮಾಡಬೇಕಾಗತ್ತೆ. ಏನ್ ರೂಪರೇಖೆ ಇದೆ, ಏನ್ ವ್ಯವಸ್ಥೆ ಇದೆ, ಅದನ್ನು ಏನ್ ನೆಗೆಟಿವ್ ಇದೆ ಅದು ಕೂಡ ನಾವು ಇದಕ್ಕೆ ಹೇಳಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಗ್ರಾಮ ಪಂಚಾಯತ್ ಅಲ್ಲಿ ಸರ್ ಅದು ಎಕ್ಸೆಪ್ಟ್ ಹಂಗೆ ಆಗುತ್ತೆ, ನಾವು ಏನ್ ಮಾಡಬೇಕಾಗತ್ತಂತ ಆಯ್ತು ಒಂದ್ಸಲ ಮಾಡಬೇಕಲ್ಲ. ಬಟ್ ಇನ್ಕ್ರಿಮೆಂಟ್ ನಾವು ಸ್ಲೋಲಿ ಮಾಡ್ತಾ ಹೋಗ್ಬೇಕು. ಸಂಕ್ರಮ ಇದ್ದಾರೆ SSLC ಬಗ್ಗೆ ಲಾಸ್ಟ್ ಇಯರ್ ನಾವು ಇಷ್ಟು ಟೈಟ್ ಮಾಡಿದ್ರೆ ಅವರಿಗೆ ಗೊತ್ತಿದೆ. ಲಾಸ್ಟ್ ಇಯರ್ ನಮಗೆ ವಿಡಿಯೋ ಯಾಕಂದ್ರೆ ಸತ್ಯ ಹೇಳೋದು ಕಷ್ಟ ಇದೆ, ಅಕೌಂಟಬಲ್ ಆಗ್ತೀವಿ. ಈ ವರ್ಷ ಗೌರ್ಮೆಂಟ್ ತುಂಬಾ ಒಳ್ಳೆ ಪ್ರೋಗ್ರೆಸ್ ಮಾಡಿದ್ದಾರೆ. ನಾವು ಅವಾಗ ರಿಸಲ್ಟ್ ಬಂದಾಗ ಮೀಡಿಯಾದಲ್ಲಿ ಎಲ್ಲ ಕಡೆ ಕೋಣೆ ಸ್ಥಾನ ಒಂದೇ ಇತ್ತು, ಅದು ಒಂದು ದೃಷ್ಟಿ. ಆದ್ರೆ ಅದ್ರಲ್ಲಿ ಇನ್ನೂ ಬಹಳಷ್ಟು ಇರ್ತಾವಲ್ಲ, ಸತ್ಯ ಒಂದು ಕೂಡ ಬಹಳ ಕಷ್ಟ ಆಗುತ್ತೆ. ಸೊ ನಾವೇ ಆಮೇಲೆ ಎಲ್ಲ ಮಾಧ್ಯಮದವರಿಗೆ ಅವಾಗ ಹೇಳೋದು ಪ್ರಯತ್ನ ಮಾಡಿದೆ. ಮತ್ತು ಆಮೇಲೆ ಎಲ್ಲ ಕಡೆ ಕವರ್ ಕೂಡ ಆಯ್ತು, ಸತ್ಯ ಕೂಡ ಗೊತ್ತಾಯ್ತು. ಈ ವರ್ಷ ಸರ್ಕಾರಿ ಶಾಲೆಯಲ್ಲಿ ರಿಸಲ್ಟ್ ಚೆನ್ನಾಗಿ ಬಂದಿದೆ. ಇನ್ಫ್ಯಾಕ್ಟ್ ಈ ವರ್ಷ ನಮ್ಮ ರಿಸಲ್ಟ್ ಏನಿದೆ ಪ್ರೈವೇಟ್ ಚೆನ್ನಾಗಿದೆ.
ಪ್ರಕಾರ ನಾವು ಆಡಳಿತದಲ್ಲಿ ಈ ಸಣ್ಣ ಸಣ್ಣ ಬದಲಾವಣೆ ಮಾಡೋದು ಅದು ಬಹಳ ಮುಖ್ಯ. ನಾಳೆ ರಿಸಲ್ಟ್ ಅಂದ್ರೆ ಯಾವುದೋ ರಿಸಲ್ಟ್ ತರಿಸಬೇಕಾದ್ರೆ ಅದು ಮುಖ್ಯ ಅಲ್ಲ, ಟೆಂಪ್ರರಿ ಅಥವಾ ಶಾರ್ಟ್ ಟರ್ಮ್ ರಿಸಲ್ಟ್ ಮುಖ್ಯ ಅಲ್ಲ, ಅದನ್ನು ನಾವು ಸಿಸ್ಟಮ್ ಬಿಲ್ಡಪ್ ಮಾಡಬೇಕು. ಈಗ ನಮ್ಮ ಕಲ್ಯಾಣ ಅವರು ಹೇಳಿದ್ರು IAS ಅಧಿಕಾರಿ ಬಗ್ಗೆ ಬಹಳ ಮಾತಾಡಿದ್ರು. ಸೊ ನಮ್ಮ ಮುಖ್ಯ ಉದ್ದೇಶ ಏನಂದ್ರೆ ನಾವು ಸಿಸ್ಟಮ್ ಬಿಲ್ಡಪ್ ಮಾಡಬೇಕು. System should be free from all the biases, all kind of discrimination. Nobody should be able to misuse in this favor also. ಅಲ್ಲಿ ಇರ್ತಕ್ಕಂಥ ಯಾವ ಅಧಿಕಾರಿ ಪರ್ಸನಲಿ ಕೂಡ ಜಾಸ್ತಿ ಇದ್ರೆ ಕೂಡ ಅವರು ಮಿಸ್ಯೂಸ್ ಮಾಡಬಾರದು ಅಂತ ಎಲ್ಲ ಚೆಕ್ ಅಂಡ್ ಬ್ಯಾಲೆನ್ಸ್ ಸಿಸ್ಟಮ್ ಅಂತ ಒಂದು ಇರಬೇಕು. ಮತ್ತು ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ವೈಫ್ ಆಲ್ಸೋ, ಮಕ್ಕಳು ಆಲ್ಸೋ. ಇವರು ಮಾನಪ್ಪ ಹೇಳ್ತಾ ಇದ್ರು. ಸೊ ಖಂಡಿತ ಐ ಹ್ಯಾವ್ ಸ್ಪೆಂಡ್ ಲಾಟ್ ಆಫ್ ಟೈಮ್ ಇನ್ ಆಫೀಸಸ್ ಅಂಡ್ ಬೆಳಿಗ್ಗೆ 9:15 ಬಂದಾಗ ಮತ್ತು ಕೆಲವೊಂದು ಸಲ ನಾವು ಬೇಸಿಗೆಯಲ್ಲಿ ಕೂಡ 8 ಗಂಟೆ ಕೂಡ ಬೇಗ ಯೂಸ್ ಮಾಡಕ್ಕೆ ಹೋಗಿದ್ದೀವಿ. ಅಂಡ್ ನನಗೆ ಅನ್ಸಕ್ಕೆ ಪ್ರಕಾರ ಜಾಸ್ತಿ ಪ್ರೊಡ್ಯೂಸ್ ಮಾಡಿದ್ರೆ ಯು ನೋ ದ ಪಲ್ಸ್ ಆಫ್ ಪೀಪಲ್. ಜನರಿಂದ ಪಲ್ಸ್ ಗೊತ್ತಾಗುತ್ತೆ. ಜನರು ಪಲ್ಸ್ ಗೊತ್ತಾಯಿದ್ರೆ ಮತ್ತೆ ನಿಮಗೆ ನೀವು ಆರಾಮಾಗಿ ಯಾರಿರ್ಬೋದು ಹ್ಯಾಂಡಲ್ ಮಾಡ್ಬೋದು. ಯು ಕ್ಯಾನ್ ಆರ್ಗ್ಯೂ, ಯು ಕ್ಯಾನ್ ವಿನ್ ದ ಆರ್ಗ್ಯುಮೆಂಟ್ ಆಲ್ಸೋ. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಡೆಮೋಕ್ರಸಿಯಲ್ಲಿ ಡೆಲಿಬ್ರೇಷನ್ ವೆರಿ ಇಂಪಾರ್ಟೆಂಟ್. ಡಿಸ್ಕಷನ್, ಡೆಲಿಬ್ರೇಷನ್, ಆರ್ಗ್ಯುಮೆಂಟ್ ಅಂಡ್ ಒಂದು ಏನು ಕನ್ಕ್ಲೂಷನ್ ಬರಬೇಕು ಅಥವಾ ಕನ್ಸಿಸ್ಟೆನ್ಸಿ ಬರಬೇಕು, ಅದು ಬಹಳ ಮುಖ್ಯನಾ. ಅದು ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ಅನ್ಲೆಸ್ ಯು ನೋ ದ ಪಲ್ಸ್ ಆಫ್ ಪೀಪಲ್ ಅಥವಾ ನಾವು ಅಭಿಪ್ರಾಯ ಗೊತ್ತಿಲ್ಲ ಅಂತ ಹೇಗೆ ಗೊತ್ತಾಗುತ್ತೆ? ಹಾಗಾಗಿ ನಾವು ಆಡಳಿತ ಇಲಾಖೆ ಇದ್ದಾಗ ನಮ್ಮ ಮುಖ್ಯವಾದ ಉದ್ದೇಶ ರೂರಲ್ ಡೆವಲಪ್ಮೆಂಟ್ ಮತ್ತು ಪಂಚಾಯತ್ ಅಂತ ಇರುತ್ತೆ. ಈ ಎರಡು ತರ ಬೇರೆ ಇದೆ. ಗ್ರಾಮೀಣ ಅಭಿವೃದ್ಧಿ ಬಹುಶಃ ಯಾವ್ದೊಂದು ಎನಿಸಿಟಿ ಹಣ ಕೊಟ್ಟರೆ ಅಭಿವೃದ್ಧಿ ಆಗುತ್ತೆ. ನೀವು ಪಿಡಬ್ಲ್ಯೂ ಹಣ ಕೊಡ್ಬೋದು, ರೋಡ್ ಮಾಡ್ಬಿಡ್ತಾರೆ. ಪಿಡಬ್ಲ್ಯೂ IT ಕ್ರೀಡಾ ಹಣ ಕೊಡ್ಬೋದು, ಅವರು ಇಷ್ಟು ಕೊಡ್ತಾರೆ. ಆದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆ ಬಹಳ ಮುಖ್ಯ ಇದೆ. ಈಗ ನಾವು 24 ಅಪ್ರಿಲ್ಗೆ ಇಲ್ಲಿ ಮತ್ತು ಪಂಚಾಯತ್ ದಿನಾಚರಣೆ ಮಾಡುವಾಗ ಆದೇಶ ಹೇಳಿದ್ರೆ. ಸೊ ಹಾಗಾಗಿ ನಮ್ಮೆಲ್ಲ ಇಒಗಳಿಗೆ, ಎಲ್ಲ ಪಿಡಿಒಗಳಿಗೆ, DP ಸಿಬ್ಬಂದಿಗೆ ಒಂದೇ ಒಂದು ನಮ್ಮ ಮನವಿ, ಈಗ ಸುತ್ತಿ ಕೊಡ್ತಾ ಇದ್ದಾರೆ ಮನವಿ ಅಷ್ಟೇ. ಯಾಕಂದ್ರೆ ಪಂಚಾಯತ್ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಸ್ಥಳೀಯ ಆಡಳಿತವು ತುಂಬಾ ಇಂಪಾರ್ಟೆನ್ಸ್ ಇದೆ. ಇತ್ತೀಚೆಗೆ ಬಂದಿಲ್ಲ, ಅದು 1990 ಬಂದಿಲ್ಲ. ಇದ್ರ ಬಗ್ಗೆ ಬಹಳ ಸಲ ಚರ್ಚೆ ಆಗಿದೆ. ಬ್ರಿಟಿಷ್ ಟೈಮ್ಲಿ ಮಾತಾಡ್ತಾರೆ, ಸಂವಿಧಾನ ರಚನೆ ಮಾಡುವಾಗ ಅಲ್ಲಿ ಡಿಫರೆನ್ಸ್ ಮಾತಾಡಿದ್ದಾರೆ. ದಯವಿಟ್ಟು ಅದನ್ನು ನಾವು ಸದೃಢ ಮಾಡಬೇಕಾದ್ರೆ ಒಂದು ಬಲಗಂಟನೆ ಕರೆಕ್ಟ್ ಮಾಡಿ ಹಿಂದಿ ವರ್ಷ. ಸೊ ಅದು ಸದೃಢ ಮಾಡಬೇಕಾದ್ರೆ ಬಹುಶಃ ನಾವು ಎರಡು ಪಾತ್ರ ಇದೆ. ನಾವು ಜನತೆ ಜೊತೆಗೆ ಕರ್ಕೊಂಡು ಹೋಗ್ಬೇಕು, ಅವರಿಗೆ ವಿಶ್ವಾಸ ಕೊಡಬೇಕು. ದಟ್ ಇಸ್ ಡಿಫಿಕಲ್ಟ್ ಪಾರ್ಟ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಸರ್. ಜನರು ಒಪ್ಪಲ್ಲ ಸರ್ ಜನರು ಮಾತು ಕೇಳಲ್ಲ ಸರ್ ಹಾಗೆ ಕರೆಕ್ಟ್ ನಿಜ ತಪ್ಪಿದೆ, ಸರಿ ಟಫ್. ಸೊ ಹಾಗಾಗಿ ನಮ್ಮ ಪಂಚಾಯತ್ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ನಮ್ಮ ಎಲ್ಲ ಅಧಿಕಾರಿಗಳು ತುಂಬಾ ಬಹಳ ಒಳ್ಳೆ ಇಂಪಾರ್ಟೆನ್ಸ್ ಇದೆ. ಸೊ ಐ ಫೀಲ್ ವೆರಿ ಗ್ರೇಟ್. ನಮ್ಮ ಕಡೆ ಕೆಲವು ಅಧಿಕಾರಿಗಳು ಕೂಡ ನಮ್ಮ ನಾಗಮೂರ್ತಿ ಇರ್ಬೋದು, ಒಬ್ಬ ಅಫ್ಜಲ್ ಗುರು PDO ನಾಗೇಶ್ ಇರ್ಬೋದು, ನಮ್ಮ DSO ಇರ್ತಕ್ಕಂಥ ವ್ಯಕ್ತಿ ಮಹಿಳಾ ಆಫೀಸರ್ ಬಸವರಾಜ್ ಇರ್ಬೋದು. We have lost them and I felt so bad that maybe I spent too much time in the district that I am seeing these many things. So I felt that even ನಮ್ಮ ಸ್ಪೀಕರ್ ಕೂಡ ನಮ್ಮ ಒಬ್ಬ ಇವಾಗ ಹಾರ್ಟ್ ಅಟ್ಯಾಕ್ ಕೂಡ ಬಂದಿತ್ತು. ಒಂದು ಶಂಕರ್ ಅವ್ರದ್ದು ಆಕ್ಸಿಡೆಂಟ್ ಆಗಿತ್ತು. ಸೊ ನಾವು ನಮ್ಮ ಕಡೆಯಿಂದ ಒಂದು ಕುಟುಂಬದ ಭಾವನೆ ತರ ಅವರಿಗೆ ಸಹಕಾರ ಕೊಟ್ಟಿದ್ದೀವಿ. ನಾವು ಬಹಳ ಬೈದಿದ್ದೀವಿ ನಿಜ, ಬಟ್ ನಾವು ಯಾವಾಗಲೂ ಈಗ ಈ ವೇದಿಕೆ ನಾನು ಹೇಳಬೇಕಾಗುತ್ತೆ, ನಾವು ಬಿಟ್ಟಿದ್ದು ಸಾಕಷ್ಟು ಬೈದಿದ್ದೀವಿ. ಬಿಟ್ಟು ಐ ಹ್ಯಾವ್ ಸೋ ಟೆಂಪರ್. ಅವಾಗ ನಮ್ಗೆ ಏನು ಫೀಲ್ ಅಂತ ಎಲ್ಲ ಬಂದ್ಬಿಡ್ತವ್ರೆ. ಬಟ್ ಆ ಮೀಟಿಂಗ್ ಮುಕ್ತಾಯ ಆದ ನಂತರ ಐ ವಿಲ್ ನೋಟ್ ಕ್ಯಾರಿ ದ ಗ್ರಡ್ಜ್. ಪರ್ಸನಲ್ ಆಗಿ ಅವರಿಗೆ ಟಾರ್ಗೆಟ್ ಮಾಡಬೇಕು, ಅವರ ವಿರುದ್ಧ ದೊಡ್ಡ ಮಾಡಿಲ್ಲ. ಖಂಡಿತ ನಾವು ಕೆಲವೊಂದು ಮೇಲೆ ಕ್ರಮ ಕೂಡ ತಗೊಂಡಿದ್ದೀವಿ. ಬಟ್ ಬಹುಶಃ ಅವರಿಗೆ ಸಾಕಷ್ಟು ಅವಕಾಶ ಕೊಟ್ಟಿದ್ರೆ ಆಗಿಲ್ಲ ಅಂದ್ರೆ ಬಹುಶಃ ಒಂದು ಪರಿಸ್ಥಿತಿ ಇತ್ತು. ಮತ್ತು ಒಂದು ಸಿಸ್ಟಮ್ ಒಂದು ಒಟ್ಟಾರೆಯಾಗಿ ದೃಷ್ಟಿಯಿಂದ ಅದು ಮಾಡಬೇಕಾದ ಪರಿಸ್ಥಿತಿ ಬಂತು, ಮಾಡಿದ್ದೇವೆ. ಈ ಟೈಮ್ನಲ್ಲಿ ನಾವು ಬಹುಶಃ ನಮ್ಮ PSS ಕೂಡ ಧನ್ಯವಾದ ಹೇಳಬೇಕಾಗತ್ತೆ. ಸರಳು ಇರ್ಬೋದು, ಪ್ರದೀಪ್ ಇರ್ಬೋದು, ಪ್ರಶಾಂತ್ ಇರ್ಬೋದು, ನಮ್ಮ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಲಕ್ಷ್ಮಣ್ ಇರ್ಬೋದು, ಇವರು ಅಜಿತ್ ಕೂಡ DSI ಕೆಲಸ ಮಾಡಿದ್ರು, CPO ಮಟ್ಟಪತಿ ಇರ್ಬೋದು, ವಿಕಾಸ್ ಇರ್ಬೋದು, ಜಗದೇವ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ತಕ್ಕಂಥ ಮಧುಮಲ್ ಇರ್ಬೋದು, ಎಲ್ಲ ಅಧಿಕಾರಿಗಳು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಐ ವಾಂಟ್ ಟೆಲ್ ಯು ದ ಹೋಲ್ ದಟ್
ಪೀಪಲ್ ಆರ್ ವೆರಿ ಹಾರ್ಡ್ ವರ್ಕಿಂಗ್, ಬಟ್ ಅವರಿಗೆ ಸ್ವಲ್ಪ ಟ್ಯಾಲೆಂಟ್ ಬೇಕಾಗುತ್ತೆ. ಸಮ್ ಪೀಪಲ್ ಬಹುಶಃ ಅವರಿಗೆ ಕಾಂಪಿಟೆನ್ಸ್ ಇರಲ್ಲ, ಕ್ಯಾಪಿಟಲ್ ಇರಲ್ಲ, ಆದ್ರೆ ನಾವು ಅವರಿಗೆ ಆ ದೃಷ್ಟಿಯಿಂದ ಹೆಲ್ಪ್ ಮಾಡಬೇಕು. ಕೆಲವೊಬ್ಬರಿಗೆ ಬೇರೆ ಇದೆ. ಸೊ ಹಾಗಾಗಿ ನಮ್ಮ ಜಿಲ್ಲಾ ಪಂಚಾಯತ್ ಬಹುಶಃ ನಾವು ಒಟ್ಟಾರೆಯಾಗಿ ಎಲ್ಲ ಒಂದು ಕರೆಕ್ಟಾಗಿ ಟೀಮ್ ಆಗಿ ಕೆಲಸ ಮಾಡಿದೀವಿ. ಸಾಕಷ್ಟು ಸಮಸ್ಯೆ ಇತ್ತು, ನಾವು ಕೂಡ ಅವರಿಗೆ ಸಾಕಷ್ಟು ಸಪೋರ್ಟ್ ಕೂಡ ಮಾಡಿದೀವಿ. ಸೊ ನಾವು ಈ ವೇದಿಕೆ ಮುಖಾಂತರ ನಮ್ಮ PSS ಇರತಕ್ಕಂಥ ಎಲ್ಲರಿಗೆ, ನಮ್ಮ ಗಣ್ಯ ಸುನಿಲ್ಗೆ ಮತ್ತು ನಮ್ಮ ಡ್ರೈವರ್ ಸಂಜು ಪಟೇಲ್, ಅಕ್ಷಿಪುತ್ರ ಅವರಿಗೂ ಕೂಡ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ಗಾಡಿಯಲ್ಲಿ ನಮ್ಮ ಒಂದು ಲೈಫ್ ಸೇಫ್ಟಿ ಇರ್ಬೋದು, ಅವರ ಕೈ ಇರುತ್ತೆ. ಸೊ ಹಾಗಾಗಿ ಒಂದು ಬೆದ್ರೆ ಅವ್ರ ಊಟ ಬಹಳ ಮುಖ್ಯ ಇದೆ. ಯಾವಾಗಲೂ ನಾವು ಹೇಳ್ತೀವಿ, ಅಧಿಕಾರಿಗಳು ನಾವು ಮಾರಾಟ ಹೇಳಿದ್ರೆ ನಾವು ಯಾಕೆ ಬೈಕೊಟ್ರೆ ಬೈಬಾರ್ದು. ಯಾಕಂದ್ರೆ ನಮ್ಮ ಲೈಫ್ ಸೇಫ್ಟಿ ಅವರ ಕೈ ಇರುತ್ತೆ ಯಾವಾಗಲೂ. ಸೊ ಅಂಡ್ ಮೈ ಡ್ರೈವರ್ಸ್ ಆರ್ ವೆರಿ ಗುಡ್. ದೇ ಹ್ಯಾವ್ ಲೈಕ್ ಬಹಳ ಸೇಫ್ ಆಗಿ ಡ್ರೈವ್ ಮಾಡಿದ್ರು. ನಾವು ಇಷ್ಟು ಸಲ ರಾತ್ರಿ ಹೈದರಾಬಾದ್ ಟ್ರಾವೆಲ್ ಮಾಡಿದೀವಿ. ಸೊ ಐ ಥ್ಯಾಂಕ್ ದೇಮ್ ಆಲ್ಸೋ. ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಕುಕ್ಸ್ ಇರ್ಬೋದು, ಬೇರೆ ಸ್ಟಾಫ್ ಇರ್ಬೋದು, ಅವರು ಕೂಡ ನಮ್ಮ ಕೈ ಚೆನ್ನಾಗಿ ನೋಡಿದ್ದಾರೆ. ಅಂಡ್ ಬೇಸಿಕಲಿ ನನ್ನ ಕಚೇರಿಯಿಂದ ನನ್ನ ಕುಟುಂಬಕ್ಕೆ ಬಹಳ ಸಹಾಯ ಸಿಕ್ಕಿದೆ, ಹೆಲ್ಪ್ ಸಿಕ್ಕಿದೆ. ಐ ವಾಸ್ ಸೋ ಎನ್ಶೋರ್ಡ್ ದಟ್ ಆಯ್ತಪ್ಪ ಮನೆಯಲ್ಲಿ ನೋಡ್ಬಿಡ್ತಾರೆ, ನಾವು ಕಚೇರಿಯಲ್ಲಿ ನಿಶ್ಚಿತವಾಗಿ ಕೆಲಸ ಮಾಡಿದ್ದೇವೆ. ಸೊ ಅದು ಕೂಡ ಸರ್ಕಾರ ವತಿಯಿಂದ ಅಷ್ಟು ಸಿಗುತ್ತೆ ನಮಗೆ. ಈಗ ಕೆಲವರು ಕೇಳ್ತಾರೆ, ಯಾಕೆ ಮನೆ ಕೊಡಬೇಕು, ಐಸಿಗೆ ಮನೆ ಕೊಡಬೇಕು, ಗಂಡನೆ ಕೊಡಬೇಕು, ಅಂಡ್ ಇದು ಇಷ್ಟು ಜನ ಕೊಡಬೇಕು ಅಂತ. ನಾವು ನಿಶ್ಚಿತವಾಗಿ ಕೆಲಸ ಮಾಡಿದ್ರೆ ನಮಗೆ ಬಹುಶಃ ನಮಗೆ ಬೇಕಾಗಿಲ್ಲ, ಅದು ಸಿಸ್ಟಮ್ ಬೇಕಾಗುತ್ತೆ. ಸೊ ಅದನ್ನ ನಾವು ಏನಾಗುತ್ತೆ, ನಾವು ಡಬಲ್ ಇಷ್ಟ ಕೆಲಸ ಮಾಡಬೇಕಾಗುತ್ತೆ. ಅದರ ಏನಾಗುತ್ತೆ, ನಾವು ಮೀಟಿಂಗ್ ಮಾಡ್ತಾ ಇದೀವಿ, ತಲೆಯಲ್ಲಿ ಮನೆಗೆ ಹೊತ್ತು ಕೊತ್ತು ಸ್ವಲ್ಪ ತಗೊಂಡು ಕೆಲಸ ಮಾಡೋಕ್ಕಾಗಲ್ಲ. ತುಂಬಾ ಲೇಟ್ ಆಗಿ ಕೊತ್ತು ಸ್ವಲ್ಪ ಅಂಗಡಿ ಮಾಡಾಗುತ್ತೆ ಅಂತ. ಹಾಗಾಗಿ ಬಹುಶಃ ಇಟ್ಸ್ ಡಿಬೇಟ್ ಇನ್ ದ ಮೀಡಿಯಾ, ಸೋಷಿಯಲ್ ಮೀಡಿಯಾ. ಬಹುಶಃ ನಾವು ಅಲ್ಲಿ ಉತ್ತರ ಕೊಡಲ್ಲ, ಬಟ್ ಕೆಲವೊಂದು ಸಲ ಮೀಡಿಯಾ ಪ್ಲೇಸ್ ಆದ್ರೆ ಸಮ್ ಪಬ್ಲಿಕ್ ಆಲ್ಸೋ ದೇರ್. ಇದು ಬೇಕಾಗಿದೆಯಲ್ವಾ, ಬಹುಶಃ ಇಂಟೆನ್ಸಿಟಿ ಅಥವಾ ಮಟ್ಟ ನೋಡ್ಬೋದು, ಇಷ್ಟು ಬೇಕಾಗಿಲ್ಲ ಅಷ್ಟು ಬೇಕಿಲ್ಲ ಅಂತ. ಆದ್ರೆ ಅಧಿಕಾರಿಗೆ ಪೂರ್ತಿ ಸಪೋರ್ಟ್ ಇದ್ರೆ ಅವರು ಪೂರ್ತಿ ನಿಶ್ಚಿತವಾಗಿ ಸರ್ಕಾರಕ್ಕೋಸ್ಕರ ಜಾಸ್ತಿ ಕೆಲಸ ಮಾಡ್ತಾರೆ. ದಟ್ ಇಸ್ ಮೈ ಒಪಿನಿಯನ್. ಇನ್ನೊಂದು, ನಾವು ಆಡಿಗಳಲ್ಲಿ ಬಹುಶಃ 3 ವರ್ಷ ನಂತರ ತುಂಬಾ ದೊಡ್ಡ ಕಾಲ ಸಿಕ್ತು. ನಾವು ಸಾಕಷ್ಟು ಯೋಜನೆಗಳು ಅನುಷ್ಠಾನ ಮಾಡಿದೀವಿ. ಇನ್ನೂ ಕೆಲವು ಯೋಜನೆಗಳು ನಡೀತಾ ಇದೆ. ಮಾನ್ಯ ಸಚಿವರು ಕೂಡ ಕೆಲವೊಂದು ಪ್ರಾಜೆಕ್ಟ್ ಇತ್ತು, ನಾವು ನಮ್ಮ ರಾಹುಲ್ ಕೂಡ ಬ್ರೀಫ್ ಮಾಡಿದೀವಿ. ಐ ಅಗೇನ್ ರಿಕ್ವೆಸ್ಟ್ ಆಲ್ ದ ಸ್ಟಾಫ್ ಟು ಎಕ್ಸ್ಟೆಂಡ್ ದ ಫುಲ್ ಕೋಆಪರೇಷನ್ ಟು ಹಿಮ್. ಅಂಡ್ ಈ ಸಭಾಂಗಣದಲ್ಲಿ ಕೂಡ ನಾವು ನೋಡಬಹುದು, ಇದೇ ಸಭಾಂಗಣದಲ್ಲಿ ಅಲ್ಲಿ ಮೀಟಿಂಗ್ ಆಗ್ತದೆ, ಇವಾಗ ಇಲ್ಲಿ ಆಗ್ತಾ ಇದೆ. ಸೊ ತುಂಬಾ ಬದಲಾವಣೆ ಆಗಿದ್ದಾವೆ. ನಾವು ಗುಲ್ಬರ್ಗದಿಂದ ಬಹಳಷ್ಟು ಮೆಮೊರೀಸ್ ತಗೊಂಡು ಹೋಗ್ತಾ ಇದೀವಿ. ಅಂಡ್ ಐ ರಿಯಲಿ ಗೋಯಿಂಗ್ ಟು ಮಿಸ್ ಆಲ್ ದೋಸ್ ಮೆಮೊರೀಸ್. ಅಂಡ್ ಒಂದು ಕರ್ನಾಟಕ ಭಾಗದ ಒಂದು ಯಾವ ತರ ಒಂದು ಪರಿಸ್ಥಿತಿ ಇದೆ ಅಥವಾ ಯಾವ ತರ ಸಮಸ್ಯೆಗಳಿದಾವೆ ಅಥವಾ ಒಂದು ಯೋಜನೆಗಳನ್ನು ಅನುಷ್ಠಾನ ಮಾಡ್ತಾರೆ, ಯಾವ ನಾವು ಕೆಲಸ ಮಾಡಬೇಕು ಅಂತ ಹೇಳಬೇಕಾದ್ರೆ ನಾವು ಗುಲ್ಬರ್ಗ ನಮ್ಮ ವೇದಿಕೆ ನಮಗೆ ಸಾಕಷ್ಟು ಸಹಕಾರ ಕೊಡಿದ್ದೀವಿ. ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ. ಮತ್ತು ಅಂತಿಮವಾಗಿ ನಮ್ಮ DC ಸರ್ಗೆ, ವಿಕ್ರಮ್ ಸರ್ಗೆ, ಹಳೆ DC ಮೇಡಮ್, ಪೂಜೆ ಮೇಡಮ್ಗೆ, ಪೊಲೀಸ್ ಕಮಿಷನರ್ ಚೇತನ್ ಸರ್, ಸಣ್ಣ ಬಸಪ್ಪ ಸರ್, ಅವಿನಾಶ್, ಭುವನೇಶ್, ಶ್ರೀನಿವಾಸರು, ADC ಅವರು, ರಾಹುಲ್ ಅವರು ಮತ್ತು ಸುಮಿತ್ ಅವರು, ಸುನೀಲ್ ಪವಾರ್ ಸರ್, IGP ಅನುಪಮ್ ಸರ್, ಎಲ್ಲರಿಗೆ ನಾವು ತುಂಬಾ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ. ನಾವು ಎಲ್ಲ ಅಧಿಕಾರಿಗಳು ಯಾವಾಗಲೂ ಪ್ರತಿಯೊಬ್ಬರು ಒಂದು ಒಟ್ಟಾರೆ ಟೀಮ್ ಆಗಿ ಕೆಲಸ ಮಾಡಿದೀವಿ. ಆ ಟೀಮ್ ಆಗಿ ಕೆಲಸ ಮಾಡೋದ್ರಿಂದ ಬಹುಶಃ ಸಾಕಷ್ಟು ಯೋಜನೆಗಳಿರ್ಬೋದು, ಪ್ರೋಗ್ರಾಮ್ಸ್ ಇರ್ಬೋದು, ನಾವು ನೀಟಾಗಿ ಇಂಪ್ಲಿಮೆಂಟ್ ಮಾಡಿದೀವಿ. ಅಷ್ಟು ನೀಟಾಗಿ ಬಹುಶಃ ಜಲ್ದಿ ಅನುಷ್ಠಾನ ಆಗಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಸೊ ಅಷ್ಟು ನಮ್ಮ ಟೀಮ್ ಒಳ್ಳೆಯದೇ. ಸೊ ಈ ಟೀಮ್ ಕಂಟಿನ್ಯೂಟಿ ಇರಬೇಕು. ಆ ಟೀಮ್ಗೆ ನಾವು ಎಲ್ಲರೂ ಸಹಕಾರ ಕೊಡಬೇಕು. ಮತ್ತು ರಾಯಪ್ಪ ಅವರು ಹೇಳಿದಾಗೆ ನಮ್ಮ ಇಲಾಖೆ ಚೇಂಜ್ ಆಗಿರೋದು ಕೂಡ ನಿಮ್ಮ ಮಾತು ಇಲಾಖೆ ಅಂತ ಹೇಳಿದ್ರಿ. ಬಟ್ ಆಡಳಿತ ಇಲಾಖೆಗೋಸ್ಕರ ಒಂದು ಸಾಫ್ಟ್ ಟಚ್ ಇದ್ದೇ ಇರುತ್ತೆ. ಅಲ್ಲಿ ಚಿಕ್ಕಮಗಳೂರು ಹೇಳ್ತಾಯಿದ್ರು, ಸರ್ ಇವಾಗ ನಾವು ಬಂದ್ರಿ ನಮಗೆ ಈಸಿ ಆಯ್ತು ಅಂತ, ಈಗ ನೀವೇ ಹೇಳ್ಬಿಡ್ತೀರಿ ಅಂತ. ನಾನು ಹೇಳಿದೆ, ನೋಡಲ್ಲ ನಾವು ಅಷ್ಟು ಜಾಸ್ತಿ ಮಾಡಲ್ಲ, ನೀವೇನ್ ಮಾಡ್ತೀರಿ ಅಷ್ಟೇ ನಾವು ಮಾಡಿ, ನಾವು ಖಂಡಿತ ಪೂರ್ತಿ ಸಹಕಾರ ಕೊಡ್ತೀವಿ. ಬಟ್ ಖಂಡಿತ ಒಂದು ಆಡಳಿತಕ್ಕೋಸ್ಕರ ಬಹಳ ದೊಡ್ಡ ಇಲಾಖೆ. ಅಂಡ್ ನಾವು ಆಡಳಿತದಲ್ಲಿ 5 ವರ್ಷ ಕೆಲಸ ಮಾಡಿದ್ದೀವಿ, 5 ವರ್ಷ. ಸೊ ಬಹುಶಃ ಅಷ್ಟು ನಮಗೆ
ಖಂಡಿತ ಈ ಇಲಾಖೆ ನಮ್ಗೆ ಏನು ಲರ್ನಿಂಗ್ಸ್ ಕೊಟ್ಟಿದ್ದಾರೆ, ಅನುಭವ ಕೊಟ್ಟಿದ್ದಾರೆ, ನಮಗೆ ಅಷ್ಟು ಯೋಜನೆಗಳನ್ನು ಅನುಷ್ಠಾನ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಜನರಿಗೆ ಒಂದು ಕೆಲಸ ಮಾಡೋಕ್ಕೆ ಸೇವೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಾವು ಖಂಡಿತ ಈ ಇಲಾಖೆ ರೆಡಿ ಆಗಿದ್ದೀವಿ ಮತ್ತು ಈ ಇಲಾಖೆಯಿಂದ ನಮಗೆ ಬಹಳ ಲರ್ನಿಂಗ್ಸ್ ಆಗಿದ್ದಾವೆ. ಆಮೇಲೆ ಗುಲ್ಬರ್ಗ ಎಸ್ಪೆಷಲಿ ವಾಟ್ ಎವರ್ ಐ ಟುಡೇ ಒಂದು ನಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಸಮಸ್ಯೆ ನೋಡಿದ್ರೆ ಒಂದು ಬಹಳ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಅದರಿಂದ ಇದರಿಂದ ನಾವು ಬಹಳ ನೆಕ್ಸ್ಟ್ ಕಡೆ ಬೇರೆ ಕಡೆ ಕೂಡ ಒಳ್ಳೆ ಕೆಲಸ ಮಾಡೋಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಒಟ್ಟಾರೆಯಾಗಿ ನಾವು ಈ ವೀಕೆಂಡ್ ಅಲ್ಲಿ ಒಂದು 2 days ವೀಕೆಂಡ್ ಇದೆ ಆಕ್ಚುಲಿ, ಒಂದು ಸ್ಯಾಟರ್ಡೆ ನಾಳೆ ಸಂಡೇ ತಾವೆಲ್ಲರೂ ಬಂದಿರಿ. ಕೆಲವರಿಗೆ ನಾವು ಬಹುಶಃ ಸೀಟ್ಸ್ ಕೊಡೋಕ್ಕಾಗಿಲ್ಲ. ವಿಕೆ ಚೇತನ್ ಅವರು ಬಹುಶಃ ಮಾತಾಡಕ್ಕೆ ಏನಂತಂದ್ರೆ ಬಹುಶಃ ಎಲ್ಲ ವಿರಾಟಗಳಿಗೆ ನಾವು ಅಲ್ವಿರಾ ಮೊದಲ ಕೊಟ್ಟಿದ್ದೀವಿ. ಅದು ನಾವು ಮೇಂಟೈನ್ ಮಾಡೋದಿಲ್ಲ, ಯಾಕಂದ್ರೆ ಸರ್ಕಾರ ಸ್ಕೀಮ್ ಇದೆ ಅನುಷ್ಠಾನ ಮಾಡಲಿಕ್ಕೆ. ಮತ್ತು ಒನ್ ಮೈ ಫೈನಲ್ ರಿಕ್ವೆಸ್ಟ್, ನಾವು ಏನು ಕೆಲಸ ಮಾಡ್ತೀವಿ ನಮಗೆ ಸಂಬಳ ಸಿಗುತ್ತೆ, ದಟ್ ಇಸ್ ಮೋರ್ ದೆನ್ ಎನಫ್. ಅದಕ್ಕೆ ಅದು ಬಿಟ್ಟು ನಮಗೆ ಬೇಕಾಗಿಲ್ಲ, ಸಹಕಾರ ಅಷ್ಟೇ ಬೇಕು. ನಾವು ಇನ್ನೂ ಯೋಜನೆ ಚೆನ್ನಾಗಿ ಅನುಷ್ಠಾನ ಮಾಡಬೇಕು. ಒಟ್ಟಾರೆಯಾಗಿ ನಾವು ಕೂಡ ಪಬ್ಲಿಕ್ಗೋಸ್ಕರ ನಿಮ್ಮೆಲ್ಲರಿಗೋಸ್ಕರ ಕೆಲಸ ಮಾಡ್ತಾರೆ. ನಮ್ದು ಏನು ಪರ್ಸನಲ್ ಇಂಟ್ರೆಸ್ಟ್ ಇಲ್ಲ. ತಾವು 3 ವರ್ಷ ಬಹಳ ಒಳ್ಳೆ ಸಹಕಾರ ಕೊಟ್ಟಿದ್ದೀವಿ. ಐ ಹ್ಯಾವ್ ಬಿಕಮ್ ರಿಯಲಿ ವೆರಿ ಗುಡ್ ಆಫೀಸರ್. ಐ ಹ್ಯಾವ್ ಲರ್ನ್ ಅ ಲಾಟ್. ನಮಗೆ ಸಾಕಷ್ಟು ಕಾನ್ಫಿಡೆನ್ಸ್ ಕೂಡ ಬಂದಿದೆ. ಮೈ ಯಂಗರ್ ಕಿಡ್ ಅವಿರಲ್, ಹಿ ಹ್ಯಾಸ್ ಸ್ಪೆಂಟ್ ಹಿಸ್ ಚೈಲ್ಡ್ಹುಡ್ ಹಿಯರ್ ಓನ್ಲಿ. ಅವತ್ತು ಭಾಷೆಗಳಲ್ಲಿ ಕೂಡ ಕಲಬುರಗಿ ಅಥವಾ ದಕ್ಷಿಣ ಹಿಂದಿ ಏನಿದೆ ಅದು ಕೂಡ ಬಂದಿದೆ. ಸೊ ನನ್ನ ಹಿಂದಿ ಭಾಷೆ ಬೇರೆ, ಅವತ್ತು ಕನ್ನಡ ಮತ್ತು ಹಿಂದಿ ಕಲಬುತರ ಆಗಿದೆ. ಈಗ ಬಹುಶಃ ನಮಗೆ ಚಿಕ್ಕಮಗಳೂರು ನಂತರ ಅವರಿಗೆ ಕೂಡ ಕಷ್ಟ ಆಗುತ್ತೆ. ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀವಿ, ನಾವು ಬಸ ಕಲ್ಯಾಣ AC ನಂತರ ಕೊಡಗು ಹೋಗಿದೆ, ಕೊಡಗುವಿಂದ ಗುಲ್ಬರ್ಗ ಬಂದೆ, ಗುಲ್ಬರ್ಗದಿಂದ ವಾಪಸ್ ಚಿಕ್ಕಮಗಳೂರು ಹೋಗಿದೆ. ಕೋಲ್ಡ್ ಟ್ರೀಟ್ಮೆಂಟ್ ಆಗ್ತಾ ಇದೆ. ಕೋಲ್ಡ್ ಟ್ರೀಟ್ಮೆಂಟ್ ಬಹುಶಃ ಡಾಕ್ಟರ್ಸ್ ಇಲ್ಲಿದ್ದಾರೆ. ಫಿಸಿಯೋಥೆರಪಿನಲ್ಲಿ ನೀವು ಯಾವುದೋ ಒಂದು ಸಿಸ್ಟಮ್ ಎಫಿಷಿಯಂಟ್ ಮಾಡಬೇಕಾದ್ರೆ ರಿಕವರಿ ಚೆನ್ನಾಗಿ ಮಾಡಬೇಕಾದ್ರೆ ಕೋಲ್ಡ್ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ನಮಗೆ ಕೋಲ್ಡ್ ಟ್ರೀಟ್ಮೆಂಟ್ ಸಿಕ್ಕಿದೆ. ಟ್ರೀಟ್ಮೆಂಟ್ ನನಗೆ ಎಲ್ಲ ಬಹುಶಃ ನನ್ನಿಂದ ರಾಜ್ಯಕ್ಕೆ ಮತ್ತು ಜನರಿಗೆ ಅನುಕೂಲ ಆಗುತ್ತೆ. ಅಷ್ಟು ಹೇಳ್ತಾ ಮತ್ತು ಇಷ್ಟು ಒಳ್ಳೆ ಪ್ರೋಗ್ರಾಮ್ ಮಾಡಿ ತಾವು ತಮ್ಮೆಲ್ಲ ಅನಿಸಿಕೆ ಹೇಳಿ ನನಗೆ ಒಂದು ಮೆಮೊರಬಲ್ ಪ್ರೋಗ್ರಾಮ್ ಮಾಡಿ ಖಂಡಿತ ಐ ಟೇಕ್ ಆಲ್ ದ ಗುಡ್ ಮೆಮೊರೀಸ್ ಆ್ಯಂಡ್ ಐ ಹ್ಯಾವ್ ನಾಟ್ ಡನ್ ಟೂ ಬ್ಯಾಡ್ ವಿತ್ ಎನಿಬಡಿ. ಐ ಹ್ಯಾವ್ ಡನ್ ಲಿಟಲ್ ಬ್ಯಾಡ್ ವಿತ್ ಸಮ್ ಪೀಪಲ್, ಐ ನೋ. ಬಟ್ ನಾನು ಟ್ರಾನ್ಸ್ಫರ್ ದಿವಸ ನಾನು ಅವತ್ತು ಸಹ 30 ಮೀಟರ್ ಇಂಕ್ರಿಮೆಂಟ್ ಕಟ್ ಮಾಡ್ತೇನೆ. ಆಮೇಲೆ ಆದೇಶಕ್ಕೆ ಸುದ್ದಿ ಬಂದು ನಾನು ಮಾಡಿಲ್ಲ. ಆಯ್ತಪ್ಪ, ಇಲ್ಲಿ ಹೋಗುವಾಗ ಇಷ್ಟು ಒಂದು ಕೆಲಸ ಮಾಡಬಾರ್ದು. ಇನ್ಫ್ಯಾಕ್ಟ್ ನಾನು ಸ್ಟೇಟ್ ಸೆಲೆಕ್ಷನ್ ಅಲ್ಲಿ 18 ಪೀರಿಯದು ಇಂಕ್ರಿಮೆಂಟ್ ಕೂಡ ಕಟ್ ಮಾಡಿದೆ. ಬಟ್ ಆಮೇಲೆ ಕೆಲಸ ಒಳ್ಳೆ ಮಾಡಿದ್ರು. ನಾವು ಆದೇಶ ನಾವು ಹಿಂಪಡ್ತೀವಿ ಅಂತ ಹೇಳಿದ್ವಿ, ಹಿಂಪಡ್ತೀವಿ ಮಾಡೋಕ್ಕಾಗಿಲ್ಲ. ಬಟ್ ಈಗ ನಾವು ಸೈನ್ ಮಾಡಿದ್ರೆ ಆದೇಶ ಕೂಡ ಟ್ರಾನ್ಸ್ಫರ್ ಆಗೋದಷ್ಟು ಮುಂಚೆ ಅದು ಆದೇಶ ಸೈನ್ ಮಾಡಿ ಬಹುಶಃ ಪೀರಿಯಡ್ಗಳಿಗೆ ಗೊತ್ತಿಲ್ಲ, ಅದು ಗೊತ್ತಾಗಿ ಬಹಳ ಖುಷಿ ಪಡ್ತಾರೆ ಅವರು. ಸೊ ಅದು ಕೂಡ ನಾವು ಕೆಲಸ ಆಯಿತು. ಸೊ ಅದು ಕೆಲಸ ಕೂಡ ಆಗಿದೆ. ಹಾಗಾಗಿ ಸೊ ವಿ ಹ್ಯಾವ್ ಟು ಬಿ ರೆಗ್ಯುಲರ್, ವಿ ಹ್ಯಾವ್ ಟು ಬಿ ಕೈಂಡ್ ಆಲ್ಸೋ. ನಾವು ಕೂಡ ಮಾನವತೆ ತೋರಿಸ್ತೀವಿ, ಬಹಳ ಕಡೆ ನಾವು ಸಾಕಷ್ಟು ಹೆಲ್ಪ್ ಕೂಡ ಮಾಡ್ತೀವಿ. ಒಟ್ಟಾರೆಯಾಗಿ ನಮ್ಮ ಒಂದು ಕುಟುಂಬದಲ್ಲಿ ಒಂದು ಡಿಪಾರ್ಟ್ಮೆಂಟ್ ಎಲ್ಲ ಅಧಿಕಾರಿಗಳಾಗಿ ನಾವು ಒಟ್ಟಾರೆಯಾಗಿ ಒಂದು ಯಾವ ತರ ಟೀಮ್ ಬಿಲ್ಡ್ ಮಾಡಬೇಕು ಮತ್ತು ಯಾವ ತರ ನಾವು ರಜೆಗಳ ಮಾಡಬೇಕು, ಯಾವ ತರ ಒಂದು ಇಕೋಸಿಸ್ಟಮ್ ಬಿಲ್ಡಪ್ ಮಾಡಬೇಕು, ಅದು ಕೂಡ ಬಹಳ ಮುಖ್ಯ. ಮತ್ತು ಸಣ್ಣ ಪ್ರೋಗ್ರಾಮ್ ಎನಿ ಸ್ಕೀಮ್. ಸೊ ಐ ಹ್ಯಾವ್ ಗಾಟ್ ಅ ಲಾಟ್. ಅಗೇನ್ ಐ ಥ್ಯಾಂಕ್ ಎವ್ರಿಬಡಿ ಫ್ರಮ್ ದ ಡೀಪ್ ಆಫ್ ಮೈ ಹಾರ್ಟ್. ನಾನು ತುಂಬ ಹೃದಯದಿಂದ ಎಲ್ಲರಿಗೆ ಧನ್ಯವಾದ ಹೇಳ್ತಾ ಈ ಬಿಸಿಲನಾಡು ಸರನಾಡಿಗೆ ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲ ಜನರಿಗೆ, ಎಲ್ಲ ಅಧಿಕಾರಿಗಳಿಗೆ ನಾನು ಧನ್ಯವಾದಗಳು ಹೇಳ್ತಾ ನನ್ನ ಮಾತು ಮುಗಿಸಿ ಜೈ ಹಿಂದ್.